ನಮಸ್ಕಾರ, ಇದು ಬಾಬಾ ಸಾಹಸ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ವಸಂತ್ ಗುಮ್ಮಳಿ. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ, ದೈಹಿಕವಾಗಿರ್ತಕ್ಕಂಥ ಮತ್ತು ಮನೋದೈಹಿಕ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಆ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ. ಶಬ್ಬೀರ್ ಅಲಿ ಶಾ ಜುನೇದಿ, ಮೈಸೂರಿನ ಈ ಬಾಬಾ ಅವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ನಿಮ್ಮ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಜುನೇದಿ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರತಾಪ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಇನ್ನು ಥೈರಾಯ್ಡ್ ಕಾಯಿಲೆಯಿಂದ ಬಳಲ್ತಾ ಇದ್ದು ಗುಣಮುಖರಾಗಿರ್ತಕ್ಕಂಥ ಒಬ್ಬ ಪೇಷಂಟ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಶೈಲಾ ಅವರಿದ್ದಾರೆ. ಶೈಲಾ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಡಾಕ್ಟರ್ ಇಂದ ನಾನು ಫಸ್ಟ್ ಪ್ರಾರಂಭ ಮಾಡ್ತೇನೆ. ಪೇಷಂಟ್ ಮತ್ತೆ ಮಾತಾಡ್ತಾ ಹೋದ್ರೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ನಾವು ಹೆಲ್ತ್ ಕೇರ್ ಬಗ್ಗೆ ಮಾತನಾಡ್ತಾ ಹೋಗುವಾಗ, ಸೊ ಹೆಲ್ತ್ ಕೇರ್ ಯಾವ ಡೈರೆಕ್ಷನ್ ಇರಬೇಕು ಅಂತ ತಾವು ಹೇಳ್ತೀರಿ ಸರ್? ನನ್ನ ಪ್ರಕಾರ ಇವಾಗ ಎಲ್ರಿಗೂ ಅರ್ಥ ಆಗ್ತಾ ಇದೆ. ಖಂಡಿತ. ಟ್ರೀಟ್ಮೆಂಟ್ಸ್ ಆರ್ ಬಿಕಮಿಂಗ್ ವೆರಿ ಕಾಸ್ಟ್ಲಿ. ಎಸ್. ಅಂಡ್ ಕಾರ್ಪೊರೇಟ್ ಕಲ್ಚರ್ ಬಂದ್ಬಿಟ್ಟಿದೆ. ಹೌದು. ಪ್ರೊಫೆಷನ್ ಹಸ್ ಬಿಕಮ್ ಅನ್ ಇಂಡಸ್ಟ್ರಿ. ಎಸ್. ಸೊ ಇಫ್ ಯು ಆಸ್ಕ್ ಮೀ, ದ ಗವರ್ಮೆಂಟ್ ಹ್ಯಾಸ್ ಟು change the policy towards early detection of disease. Yes. And management from that stage, rather than allowing a disease to go towards its complications and then rectify things. It doesn't make sense, economic sense or any sense for that matter. However, we are not policy decision makers. So I would like to put it as an open challenge to the authorities that why don't you focus more on preventive health care? Yes. ಸಾಮಾನ್ಯವಾಗಿ ವೈದ್ಯೋ ನಾರಾಯಣ ಹರಿ ಅಂತಾರೆ. ನಿಮ್ಮನ್ನ ಭಗವಂತನ ರೂಪದಲ್ಲಿ ನೋಡಿಕೊಂಡು ನಿಮ್ಮ ಹತ್ರ ಬರ್ತಾರೆ ಡಾಕ್ಟರ್ ಹತ್ರ ಬಂದಾಗ. ಸೊ ಎಲ್ಲಾ ಪೇಷಂಟ್ಗಳನ್ನು ಕೂಡ ಎಲ್ಲಾ ರೀತಿಯ ಕಾಯಿಲೆಗಳನ್ನು ಕೂಡ ಈ ಕಾರ್ಪೊರೇಟ್ ಲೆವೆಲ್ ಅಲ್ಲೇ ನೋಡೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಪ್ರಶ್ನೆ ಹೇಳೋದಿಲ್ಲ ಸರ್. ಸಾಮಾನ್ಯವಾಗಿ ನನ್ನ ಕಾಯಿಲೆಗೆ ಯು ಆರ್ ದ ಪರ್ಫೆಕ್ಟ್ ಡಾಕ್ಟರ್ ಅಂತ ಗೊತ್ತಿದ್ದು ನಾನು ಬರ್ತೀನಿ, ಬಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ ನನಗಿರುತ್ತೆ. ಸೊ ಅದನ್ನ ನೀವು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇದ್ದಾಗ ಬಹಳಷ್ಟು ಡಾಕ್ಟರ್, ನೀವೇನು ನಾನು ಎಕ್ಸಾಕ್ಟ್ ಆಗಿ ಹೇಳ್ತಲ್ಲ, ಬಹಳಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ, ಒಂದು ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎದ್ದು ಬಿಡುತ್ತೆ. ಸೊ ಯಾಕೆ ಸರ್ ಅಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪಾಲಿಸಿಯನ್ನ ಮೇಂಟೈನ್ ಮಾಡಕ್ಕೆ ಯಾಕೆ ಆಗಲ್ಲ ಸರ್? ಅಗೇನ್ ಹೇಳಿದ್ನಲ್ಲ, ಕಾರ್ಪೊರೇಟ್ ಆಟಿಟ್ಯೂಡ್ ಏನು, ಬಾಟಮ್ ಲೈನ್ ನೋಡೋದು, ಟಾರ್ಗೆಟ್ ಫಿಕ್ಸ್ ಮಾಡಿ ಬಿಟ್ಟಿರ್ತಾರೆ ಅವರಿಗೆ. ಯು ಸ್ಪೀಕ್, ದೇ ವಿಲ್ ನಾಟ್ ಸ್ಪೀಕ್ ಆನ್ ರೆಕಾರ್ಡ್, ದೇ ವಿಲ್ ಟೆಲ್ ಯು ಆಫ್ ರೆಕಾರ್ಡ್, ಎಸ್ ದಿಸ್ ಇಸ್ ಮೈ ಡೆಡ್ ಲೈನ್, ದಿಸ್ ಇಸ್ ದ ವಾಟ್ ಶಾಲ್ ಬಿ ಸೆ ಟಾರ್ಗೆಟ್ ಹ್ಯಾವ್ ಟು ರೀಚ್. So when it has become an industry, the doctors are actually helpless. They are not running the industry, believe me. Yes. There are financiers who are running the industry. So if you are bold enough, you have to make strong policy changes. Yes. And it works out financially for not only the people. If diseases are detected early, then the nation's productivity also is maintained. Yes. And one more thing we should always remember, preventive care is the best care. Precaution is better than cure. Even Obamacare is now, Western US health industry is now facing difficulties because of the cost of health care. They are now looking at early detection of disease. So that is the point. ಮತ್ತೆ ಮಾತಾಡ್ತೀನಿ. ಶೈಲಾ ಅವರೇ, ಬಾಬಾ ಅವರನ್ನ ಆಮೇಲೆ ಮಾತಾಡ್ತೀನಿ. ಹೇಗೆ ಗೊತ್ತಾಯ್ತು ಮೇಡಮ್ ಈ ನನ್ನ ಸಮಸ್ಯೆಗೆ, ನನ್ನಲ್ಲಿರ್ತಕ್ಕಂಥ ಥೈರಾಯ್ಡ್ ಸಮಸ್ಯೆಗೆ ಬಾಬಾ ಅವರಿದ್ರೆ ಒಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದನ್ನ? ಸರ್, ನಾನು ಫಸ್ಟ್ ಹೋಮಿಯೋಪತಿಯಲ್ಲಿ ಮೆಡಿಸಿನ್ ತಗೊಂಡಿದ್ದೆ 4 years, 4 ವರ್ಷ 4 years ತಗೊಂಡಿದ್ದೆ. ಅದಾದ್ಮೇಲೆ ಕಡಿಮೆ, ಅವರು ಕ್ಲಿಯರ್ ಆಗಿದೆ ಅಮ್ಮ ಹೋಗಿ ಅಂತ ಹೇಳಿದ್ರು. ಸರಿ, ನಾನು 4 years ಇಂದ ಬ್ಯಾಕ್ ಮಾಡಿದೆ. ಆಮೇಲೆ ಅಕ್ಕಪಕ್ಕ ಜನಗಳೆಲ್ಲ ಥೈರಾಯ್ಡ್ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಕ್ಯಾನ್ಸರ್ ಆಗುತ್ತೆ ಆ ತರ ಎಲ್ಲ ಅಕ್ಕಪಕ್ಕದವರೆಲ್ಲ ಹೇಳಿದ್ರು. ಅವಾಗ ಸ್ವಲ್ಪ ಕ್ಲಿಯರ್ ಆಯ್ತು ನನಗೆ. ನೆಕ್ಸ್ಟ್ ಟೈಮ್ ನಾನು ಆಮೇಲೆ ಸಮ್ಮರ್ ವೆಕೇಶನ್ ಅಂತ, ನಾನು ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದು. ಆಮೇಲೆ ಅಲ್ಲಿ ಸಮ್ಮರ್ ವೆಕೇಶನ್ ಅಂತ ನಮ್ಮ ಸಿಸ್ಟರ್ ಹೌಸಿಗೆ ಹೋಗಿದೆ. ಅಲ್ಲಿ 6 to 7 o'clock ನಿಮ್ಮ ಪ್ರೋಗ್ರಾಮ್ ಬರ್ತಾ ಇತ್ತು. ಆ ಜನಸಿ ಟಿವಿಯಲ್ಲಿ ಹೋಗಿ ಅದನ್ನ ನೋಡಿದೆ. ಅವಾಗ ಇವ್ರದ್ದು ಪ್ರೋಗ್ರಾಮ್ ಆಯ್ತು. ಅವಾಗ ನಾನು ಆಪರೇಷನ್ ಮಾಡ್ಕೊಂಡ್ಬಿಡೋಣ ಅಂತ ಹೋಗಿದ್ದೆ. ಥೈರಾಯ್ಡ್ಗೆ ಆಪರೇಷನ್ ಮಾಡ್ಕೊಂಡ್ಬಿಡೋಣ, ಸಾಕು ಇದು ಸಮಸ್ಯೆ ಬೇಡ. ತುಂಬಾ ಆಮೇಲೆ ವೆರಿ ಥಿನ್ ಆಗ್ತಾ ಇದ್ದೆ. ಆಮೇಲೆ ವೆಯ್ಟ್ ಲೆಸ್ ಆಗ್ತಾ ಇದ್ದೆ, ವೆಯ್ಟ್ ಲಾಸ್ ಆಗ್ತಾ ಇತ್ತು. ತುಂಬಾನೇ ಫ್ಯಾಟ್ ಇದ್ದೆ ನಾನು, ತುಂಬಾನೇ ಲೆಸ್ ಆಗ್ತಾ ಹೋಯ್ತು. ಅವಾಗ ಸರಿ ಏನ್ ಮಾಡೋದು ಇವಾಗ ಅಂದ್ಬಿಟ್ಟು ಆಮೇಲೆ ಕಾಂಟ್ಯಾಕ್ಟ್ ಮಾಡೋದು. ಸರಿ ಒಂದ್ಸರಿ ಇವ್ರದ್ದು ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಕಾಲ್ ಮಾಡಿದೆ. ಅವಾಗ ನೀವೇ ಅಡ್ರೆಸ್ ಹೇಳಿದ್ರಿ ನನಗೆ. ಆಮೇಲೆ ಸರಿ ನಾನು ಹೋಗ್ಬಿಟ್ಟು ಅವರ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಮೈಸೂರಲ್ಲಿ. ಏನಿಸ್ತು ಫಸ್ಟ್ ಆಫ್ ಆಲ್, ಫಸ್ಟ್ ಹೋದಾಗ ನಿಮ್ಗೆ ಅವರನ್ನ ಟ್ರೀಟ್ಮೆಂಟ್ ನೋಡಕ್ ಹೋದಾಗ ಅವರ ಪರ್ಸನಾಲಿಟಿನ ನೋಡಿ ಅಥವಾ ಅವ್ರ ಡ್ರೆಸ್ ಕೋಡ್ ನೋಡಿ? ಸಾಮಾನ್ಯವಾಗಿ ಡಾಕ್ಟರ್ ಅಂದಾಗ ಅಥವಾ ಯಾರಾದ್ರೂ ಟ್ರೀಟ್ಮೆಂಟ್ ಹೋದಾಗ ನಮ್ಗೆ ಕಲ್ಪನೆ ಇರುತ್ತೆ ಸಾಮಾನ್ಯವಾಗಿ ಹೀಗಿದ್ದಿರ್ಬೋದು. ಫಸ್ಟ್ ನೋಡಿದಾಗ ಅವರು ಹೇಳ್ತಾರೆ, ನಾನು ಬಿಸ್ನೆಸ್ಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ, ಜನಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಅವಾಗ ಹೇಳ್ತಾ ಇರ್ತಾರೆ ಬಾಬಾ ಅವರು. ಅವ್ರು ನೋಡಿದಾಗ ನನಗನ್ನಿಸ್ತು ಮೋಸ್ಟ್ಲಿ ನನ್ಗೆ ಅಲ್ವಾ ಹುಷಾರ್ ಆಗದೆ, ಮೋಸ್ಟ್ಲಿ ಇಲ್ಲ ಆಗ್ಬೋದೇನೋ, ಬಟ್ ಅದ್ ತಗೊಂಡ್ರೆ ಟ್ರೀಟ್ಮೆಂಟ್ ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಸರ್. ಅದು ಫಸ್ಟ್ ಮಂತ್ ನಂಗೆ ತುಂಬಾ ಟಯರ್ಡ್ನೆಸ್ ಆಗ್ತಾ ಇತ್ತು. ಆಮೇಲೆ ಟೀಚಿಂಗ್ ಮಾಡ್ಬೇಕಾದ್ರೆ ತುಂಬಾ ಇದಾಗ್ತಾ ಇತ್ತು. ಬೆಸ್ಟ್ ಸ್ಟೆಪ್ ಎತ್ಕೊಂಡ್ ಮೇಲ್ ಕತ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹಿಂಸೆ ಆಗೋದು. ಆಮೇಲೆ ಈ ಕತ್ತೆಲ್ಲ ನೋವು ಬರ್ತಾ ಇತ್ತು. ಈ ನರಗಳೆಲ್ಲ ಬಟ್ಟೆ ವಾಶ್ ಮಾಡಿದ್ರೆ ಇದೆಲ್ಲ ಅಂತ ಪೇನ್ ಆಗ್ತಾ ಇತ್ತು. ಈ ತರ ಎಲ್ಲ ಸಮಸ್ಯೆ ಆಗ್ತಾ ಇತ್ತು.
ಫಸ್ಟ್ ಟ್ರೀಟ್ಮೆಂಟ್ ತಗೊಂಡಾಗ ಅದೆಲ್ಲ ಸರಿ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ ತಗೊಂಡ್ ನೋಡಮ್ಮ ಅಂತ ಹೇಳಿದ್ರೆ ಆಗ ಟ್ರೀಟ್ಮೆಂಟ್ ತಗೊಂಡೋದೆ ಸಾಕಮ್ಮ ಇಷ್ಟು ತಗೊಂಡಿರೋದು. ಮತ್ತೆ ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಸ್ಟಾಪ್ ಏನ್ ಮಾಡಿಲ್ಲ. ಆಮೇಲೆ ಇವಾಗ ಸ್ವಲ್ಪ ಈಗ ಪಾಠ ಮಾಡಿದ್ರು ನಡ್ಕೊಂಡು ಹತ್ಕೊಂಡು ಹೋದ್ರೆ ಈ ಜಾಯಿಂಟ್ಸ್ ಪೈನ್ ಎಲ್ಲ ಜಾಸ್ತಿ ಆಗ್ತಿತ್ತು, ಇದೆಲ್ಲ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಪೈನ್ ಆಗ್ತಾ ಇತ್ತು, ಇವೆಲ್ಲ ನಾರ್ಮಲ್ ಆಗಿದೆ. ಸ್ವಾಭಾವಿಕವಾಗಿ ಓಡಾಡುವಂತ ಬಂದ್ಬಿಟ್ಟಿದೆ, ಇನ್ನು ಸ್ವಲ್ಪ ಟ್ರೀಟ್ಮೆಂಟ್ ಬಾಕಿ. ಮಾತಾಡ್ತೀನಿ ಬಾಬಾ ಅವರೇ. ಸೊ ಈ ಪೇಷಂಟ್ ಬಗ್ಗೆ ಸರ್, ಈಗ ಥೈರಾಯ್ಡ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಮಹಿಳೆಯರನ್ನ ಕಾಡ್ತಕ್ಕಂಥ ಸಮಸ್ಯೆ ಇದು. ದೊಡ್ಡ ಎಲ್ರಿಗೂ ಬರುತ್ತೆ, ಬಟ್ ಮಹಿಳೆಯರಿಗೆ ಬಂದಾಗ ಅವರು ದಿನನಿತ್ಯದ ಚಟುವಟಿಕೆ ಬಹಳ ತೊಂದರೆ ಆಗುತ್ತೆ ಅವರಿಗೆ. ಓಡಾಡ್ಕೊಂಡು ಕೆಲಸ ಮಾಡುತ್ತಿರೋರು, ಊಟ ತಿಂಡಿ ರೆಡಿ ಮಾಡುವಾಗ, ಬಟ್ಟೆ ವಾಶ್ ಮಾಡುವಾಗ ಪ್ರತಿಯೊಂದಕ್ಕೂ ಕೂಡ ಅವರಿಗೆ ಜಾಯಿಂಟ್ ಪೇನ್ ಬಂದಾಗ ನೋವಾಗುತ್ತೆ. ಸೊ ಫಸ್ಟ್ ಟೈಮ್ ಇವ್ರು ಬಂದಾಗ ಇವ್ರ ಕಂಡೀಷನ್ ಹೇಗಿತ್ತು ಸರ್? ಸ್ವಾಮಿ, ಇವ್ರು ಬಂದಾಗ ನಮ್ಗೆ ಡಿಫಿಕಲ್ಟ್ ಕಂಡೀಷನ್ ಕಾಣಿಸ್ಲೇ ಇಲ್ಲ. ಓಕೆ, ಅಂದ್ರೆ ನಿಮ್ಮ ಅನುಭವಕ್ಕೆ ಡಿಫಿಕಲ್ಟ್ ಅಲ್ಲ, ಆಲ್ರೆಡಿ ಅವ್ರು 4 ವರ್ಷ ಸುತ್ತಾಡಿದಾರೆ. ಅವ್ರು 4 ವರ್ಷ ಸುತ್ತಾಡಿದ್ದಾರೆ. ಮತ್ತೆ ಇವರು ನಮ್ಮ ಹತ್ರ ಬಂದಿದ್ವಾಗ ಸರ್ ಇದು ಫಸ್ಟ್ ರಿಪೋರ್ಟ್ ಇದು TSH 1.23, ಆಮೇಲೆ T4 9.94, T3 0.76 ಆಯ್ತರ. ಸೆಕೆಂಡ್ ಟೈಮ್ಗೆ ಇವ್ರಿಗೆ ಸೆಕೆಂಡ್ ಟೈಮ್ ಯಾವುದು ಇದಮ್ಮ? ಇದು ಸೆಕೆಂಡ್ ಟೈಮ್ಗೆ ಇವ್ರಿಗೆ ಸಿರಮ್ T3 1.03, ಸಿರಮ್ T4 8.66, ಆಮೇಲೆ TSH 1.35 ಗೆ ಬತ್ತು. ಆಮೇಲೆ ಈಗ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇವಾಗ ಇಲ್ಲಿ ಇವ್ರಿಗೆ ನಾರ್ಮಲ್ ರೇಂಜ್ ನಲ್ಲಿ ಇದೆ. ನಾರ್ಮಲ್ ರೇಂಜ್ ನಲ್ಲಿ ಇದ್ರೂ ನಾವು 1 ತಿಂಗಳದ್ದು ತಿರ್ಗಾ ಔಷಧಿ ಕೊಟ್ಟಿದ್ದೀವಿ. ತಾಯಿ ಈ ಔಷಧಿ ಇನ್ನು ಕಂಟಿನ್ಯೂ ಮಾಡಿ 1 ತಿಂಗಳು. ನಾರ್ಮಲ್ ರೇಂಜ್ ಗೆ ಬಂದಿದ್ರು ನೀವು ಕಂಟಿನ್ಯೂ ಮಾಡಿದ್ರೆ ತಿರ್ಗಾ ನಿಮ್ಗೆ ಜೀವನ ಸಮೇತ ಬರಲ್ಲ ಅಂತ. ನಾನು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಇವ್ರದ್ದು TSH ಇವರು ನಮ್ಮ ಹತ್ರ ಬರೋವಾಗ 1.23, ಕೆಲವು ಅವ್ರು ಬರ್ತಾರೆ ಅವ್ರಿಗೆ 23.40 80 ಪಾಯಿಂಟ್ ತನಕನೂ ಹೋಗಿರ್ತದೆ. ಸೊ ಅದು ಸೀರಿಯಸ್ ಕಂಡೀಷನ್, ತುಂಬಾ ಡಿಫಿಕಲ್ಟ್ ಕಂಡೀಷನ್. ಇವ್ರದ್ದು ಏನು ಇಲ್ಲ. 4 ವರ್ಷ ಓಡಾಡಿದ್ದೆ ಬಂತು, ಇವ್ರು ಖರ್ಚು ಮಾಡಿದ್ದೆ ಬಂತು, ಏನು ರಿಸಲ್ಟ್ ಸಿಕ್ಕಿಲ್ಲ ಅವರಿಗೆ. ಆದ್ರೆ ಇವ್ರ ಕಾಯಿಲೆ ನಮ್ಗೆ ಏನು ಇಲ್ಲ, ನಿಮ್ಗೇನಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಔಷಧ ಮತ್ತು ನಿಮ್ಮ ಅನುಭವಕ್ಕೆ ಕಂಪೇರ್ ಮಾಡಿದ್ರೆ ಅವರದ್ದು ಏನು ಯಾವುದು ಅಲ್ವಾ ಅಂತ ಯಾವ್ದು ಇಲ್ಲ. ಸುಮ್ನೆ ಸಣ್ಣ ಪುಟ್ಟ ಅದು ತಲೆನೋವು ಶೀತ ಅಂತಾರಲ್ಲ ಆ ತರ ನಮ್ಗೆ. ಕಾಲರ್ ಇದ್ದಾರೆ ಬಳ್ಳಾರಿಯಿಂದ. ಹಲೋ ಹಲೋ ಸರ್, ನಮಸ್ತೆ. ಜೋರಾಗಿ ಮಾತಾಡಿ. ಅಲ್ಲ ಸರ್, ನಾವು ಇದು ಬಳ್ಳಾರಿಯಿಂದ ಮಾತಾಡ್ತಾ ಇರೋದು. ಸ್ವಲ್ಪ ಜೋರಾಗಿ ಮಾತಾಡಿ. ಬಳ್ಳಾರಿಯಿಂದ ಸರ್ ಮಾತಾಡ್ತಾ ಇರೋದು. ಹೇಳಿ ಸ್ವಾಮಿ. ಏನಿಲ್ಲ ಸರ್, ನಮ್ಗೆ ಡಿಸ್ಕ್ ಪ್ರಾಬ್ಲಮ್ ಇದೆ. ಇದು L4 L5 ಬಲ್ಸ್ ಆಗಿದೆ ಅಂತ ಇದು ಬಂದಿದೆ. 2012ರಲ್ಲಿ ಆಪರೇಷನ್ ಆಗಿದೆ ಆಲ್ರೆಡಿ. ಅದು ಆಪರೇಷನ್ ಆಗಿದ್ದು, ಅದು ಸಕ್ಸಸ್ ಆಗಿಲ್ಲ. ಮೊನ್ನೆ ಒಂದು ರೀಸೆಂಟ್ 1 ತಿಂಗಳು ಮತ್ತೆ MRI ಸ್ಕ್ಯಾನ್ ಮಾಡ್ತಿದ್ವಿ. ಅದು MRI ಸ್ಕ್ಯಾನ್ ಮಾಡ್ತಿದ್ರೆ ಅದು ಸಕ್ಸಸ್ ಆಗಿಲ್ಲ ಅಂತಂದು ಮತ್ತೆ ಇದು ಹೇಳ್ತಿದ್ರೆ ಮತ್ತೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಸ್ವಾಮಿ, ನಾನು ಲೈವ್ ಟೆಲಿಕಾಸ್ಟ್ ನಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಗೆ ತಿರ್ಗಾ ಆಪರೇಷನ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಪ್ರತಿ 15 ದಿವಸಕ್ಕೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಗಳನ್ನ ನಾವು ಅದು ಆಕ್ಯುಪ್ರೆಷರ್ ಥೆರಪಿ ಮಾಡ್ತೀವಿ. ಮತ್ತೆ ಅದು ಮಸಾಜ್ ಥೆರಪಿ ನಡೀತದೆ. ಪ್ರತಿ 15 ದಿವಸಕ್ಕೆ ನಿಮ್ಗೆ ಆದ್ರೆ 8 ದಿವಸಕ್ಕೆ ಬಂದ್ರೆ ಇನ್ನೂ ಒಳ್ಳೇದು. ಇಲ್ಲಾಂದ್ರೆ ಪ್ರತಿ 15 ದಿವಸಕ್ಕೆ ಬಂದು 4-5 ವಿಸಿಟ್ 7 ವಿಸಿಟ್ ಕೊಟ್ರೆ ನಿಮ್ಗೆ ಮೋರ್ ದನ್ 80 to 90% ಕ್ಲಿಯರ್ ಆಗಿರ್ತದೆ. ಆದ್ರೆ ಕೆಲವು ಅವರು ಬರ್ತಾರೆ 1 ವಿಸಿಟ್ ಕೊಟ್ಬಿಟ್ಟು ತಿರ್ಗಾ 15 ದಿವಸಕ್ಕೆ ಬರಲ್ಲ. 2 ತಿಂಗಳು ಬಿಟ್ಟು ಬಂದು ನಾವು ಔಷಧಿ ತಗೊಂಡಿದ್ದೀವಿ, ನಮ್ಗೆ ನೋವು ಹೋಗಿಲ್ಲ, ನಮ್ಗೆ ಸ್ಲಿಪ್ ಡಿಕ್ಸ್ ಇದ್ದಾಗಿತ್ತು, L4 L3 ಇದ್ದಾಗಿತ್ತು, ಮೂಳೆ ಕರ್ಗೋಗಿದ್ದೆ, ನಾವು 1 ತಿಂಗಳಿಂದ ಔಷಧಿ ತಗೋತಾ ಇದೀವಿ, ನಮ್ಗೆ ಇನ್ನೂ ಅದು ಎಫೆಕ್ಟ್ ಬೀಳಿಲ್ಲ ಅಂತಾನು ಕೆಲವು ಅವ್ರು ಹೇಳ್ತಾರೆ. ಕೆಲವರದ್ದು ಕಂಪ್ಲೇಂಟ್ ಬಂದಿದೆ, ಇಲ್ಲ ಅಂತ ಇಲ್ಲ. ನಾನು ಎಲ್ಲಾರ್ಗು ಹೇಳ್ತೀನಿ, ಪ್ರತಿ 15 ದಿವಸಕ್ಕೆ ಬಂದು ಮಸಾಜ್ ಥೆರಪಿನ ಮಾಡಿಸ್ಲೇಬೇಕು. ಅದ್ ಮಾಡಿಸಿ ಔಷಧಿ ತಗೊಂಡ್ರೇನೆ ಗುಣ ಆಗೋದು. ಫಾರ್ ಎಕ್ಸಾಂಪಲ್, ಜೇನುತುಪ್ಪ ನೀರಿನಲ್ಲಿ ಹಾಕೊಂಡು ತಗೊಂಡ್ರೆ ಸಣ್ಣ ಆಗ್ತೀರಾ, ಜೇನುತುಪ್ಪ ಹಾಲ್ನಲ್ಲಿ ಹಾಕೊಂಡು ತಗೊಂಡ್ರೆ ವೇಟ್ ಗೇನ್ ಆಗತ್ತೆ. ಅದೇ ತರ ನಮ್ಮ ಔಷಧಿ ಪ್ರೊಸೀಜರ್ನು ಆ ಹೇಳೋ ಪ್ರೊಸೀಜರ್ ನಡ್ಸ್ಕೊಂಡು ಹೋದ್ರೆ 100% ಇಲ್ಲ 1000% ಕ್ಯೂರೇಷನ್ ಇದೆ. ಸೊ ಹಾಗಾಗಿ ತಾವು ಮೈಸೂರಿಗೆ ವಿಸಿಟ್ ಮಾಡಿಬಿಟ್ಟು ಬನ್ನಿ, ಅಲ್ಲಿ ಖಂಡಿತವಾಗ್ಲೂ ಗುಣಮುಖ ಆಗ್ತೀರಾ. ಆಪರೇಷನ್ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಶೀಲಾ ಅಂತ ಹೇಳ್ರಿ ಸರ್. ಎಲ್ಲಿಂದ ಕರೆ ಮಾಡ್ತಿದ್ರಿ ಶೀಲಾ ಅವರೇ? ರಾಯಚೂರು ಡಿಸ್ಟ್ರಿಕ್ಟ್ ಸಿಂಗನೂರು ಸರ್. ಬಾಬಾ ಅವರಿದ್ದಾರೆ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ಮಾತಾಡಿ. ಹಲೋ. ಹೇಳಿಮಾ. ಬಾಬಾ ಹೇಳಿ. ಮತ್ತೆ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಶೀಲಾ ಅವರೇ, ಟಿವಿಯಿಂದ ದೂರ ಬಂದ್ ಮಾತಾಡಿ, ಇಲ್ಲ ಲೈನ್ ಕಟ್ ಆಗತ್ತೆ. ನಮಸ್ತೆ ಬಾಬಾ. ನಮಸ್ತೆ ಮಾ, ಹೇಳಿ ಮಾತಾಯಿ. ನಮ್ ನಿಮ್ ಕಾರ್ಯಕ್ರಮ ತುಂಬಾ ದಿನ ನೋಡ್ತಾ ಇದೀವಿ ಬಾಬಾ, ನಂಗೆ ಬಹಳ ಇಷ್ಟ ಆಗ್ಯದ.
ಅಲೋ, ಅದಕ್ಕೆ ನಮ್ಮ ಹಸ್ಬೆಂಡ್ 17 ವರ್ಷ ಆಯ್ತು ಬಾಬಾ ಮದುವೆಯಾಗಿ, ಕೆಲ್ಸಕ್ಕೆ ಹೋಗಲ್ಲ. ಅವ್ರಿಗೆ ಏನಾಗ್ಯದ ಅಂಬದ್ ಗೊತ್ತಾಗಲ್ಲ, ಹಾಸ್ಪಿಟ್ಲಿಗೂ ಬರಲ್ಲ ಡಾಕ್ಟರ್. ನಿಮ್ ಕಡೆ ಬರ್ಬೇಕಂದ್ರು ಎದಕ್ ತೋರಿಸ್ತೀರಿ ಅಂತ ಹಿಂಗ್ ಇದು ಮಾಡ್ತಾರ. ಅದಕ್ಕೆ ಏನ್ ಮಾಡ್ಬೇಕಂಬ ಗೊತ್ತಾಗ, ಕ್ಷಣಕ್ಕೆ ಬದಲಾವಣೆ ಚೇಂಜ್ ಮಾತಾಡ್ತಾರ ಗುರುಜಿ. ಅಮ್ಮ, ಅದಕ್ಕೋಸ್ಕರ ಒಂದ್ ಕೆಲಸ ಮಾಡಿ, ನಾನು ಎಷ್ಟೋ ಎಪಿಸೋಡ್ ನಲ್ಲಿ ಇಷ್ಟಲಿಂಗವನ್ನು ತೋರಿಸಿದೀನಿ. ಆ ಇಷ್ಟಲಿಂಗ ಅವ್ರು ಮಲ್ಗೋವಾಗ ಅವ್ರ ತಲೆ ದಿಮ್ ಕೆಳಗಡೆ ಮಡಗ್ಬಿಟ್ಟು ಮಹಾಮಿತ್ಯಂ ಜಯ ಮಂತ್ರದಲ್ಲಿ ತ್ರಿಯಂಭಗಂ ತಗ್ಬಿಟ್ಟು ಸ್ವಯಂಭಗಂ ಆಡ್ ಮಾಡ್ಕೊಂಡು ಓಂ ಸ್ವಯಂಭಗಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕ ವಿವಂದನ ಮಿತ್ಯುರ್ಮುಕ್ಷಿ ಅಮಾಮೃತಂ ಒಂದ್ 10 ನಿಮಿಷ 15 ನಿಮಿಷ ಕೂತ್ಕೊಂಡು ಈ ಜಪವನ್ನು ಮಾಡ್ತಾ ಇರಿ. ಅವರು ಮೈಂಡ್ ಚೇಂಜ್ ಆಗತ್ತೆ, ಮೈಂಡ್ ಬದಲಾವಣೆ ಆಗತ್ತೆ. ಅಲ್ಲ ಬಾಬಾ, ಅವ್ರನ್ನ ಕರ್ಕೊಂಬಂದ್ರ ಟ್ರೀಟ್ಮೆಂಟ್ ಐತೇನ್ ಬಾಬಾ? ಹೌದಮ್ಮ, ಕರ್ಕೊಂಡ್ ಬಂದ್ರೆ ಟ್ರೀಟ್ಮೆಂಟ್ ಕೂಡ ಇದೆ. ಇಲ್ಲ ನೀವು ಎಲ್ಲಿಗೂ ಬರಲ್ಲ, ಏನ್ ಮಾಡ್ಬೇಕಂದ್ರಲ್ಲ, ಅದಕ್ಕೆ ಸುಲಭವಾದ ಸಿಂಪಲ್ ಆಗಿ ಒಂದ್ ಮೆಡಿಟೇಷನ್ ಹೇಳ್ಕೊಟ್ಟೆ. ಮೆಡಿಟೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಎಷ್ಟೋ ಸತಿ ಪ್ರಶ್ನೆ ಆಗಿದೆ, ಅದಕ್ಕೆ ಒಂದು ಉತ್ತರನು ಕೂಡ ಹೇಳ್ತೀನಿ. ನಾವು ಇವಾಗ ಸೈಂಟಿಫಿಕ್ ಇದೆಲ್ಲ ತೋರಿಸ್ತಾ ಇದೆ. ಒಂದು ಆನೆಗೆ 200 ಕಿಲೋಮೀಟರ್ ದೂರದಿಂದ ಬರ್ತಾ ಇರೋ ಮಳೆ ಆಭಾಸ ಆಗ್ಬಿಡ್ತದೆ, ಸಿಂಪ್ಟಮ್ಸ್ ಸಿಕ್ಬಿಡುತ್ತೆ. 30 ಕಿಲೋಮೀಟರ್ 40 ಕಿಲೋಮೀಟರ್ ನಲ್ಲಿ ಯಾವ್ದಾರ ಮನುಷ್ಯ ಇದ್ರೆ ಅದ್ರದ್ದು ಸ್ಮೆಲ್ ಬಂದ್ಬಿಡ್ತದೆ, ಅದಕ್ಕೆ ಸಿಂಪ್ಟಮ್ಸ್ ಸಿಗತ್ತೆ. ಮತ್ತೆ ಹಕ್ಕಿಗಳು ಆಕಾಶ ಮೇಲೆ ಇರೋದು. ಫಾರ್ ಎಕ್ಸಾಂಪಲ್, ನಾವು ಫ್ಲೈಟ್ ನಲ್ಲಿ ಹೋಗುವಾಗ ಏನ್ ಮಾಡ್ತೀವಿ, ಕೆಲವು ಟೈಮ್ ನಾವು ವಿಂಡೋ ಸೀಟ್ ಗೆ ಪ್ರಿಫರ್ ಕೊಡ್ತೀವಿ, ನಮ್ಗೆ ವಿಂಡೋ ಸೀಟ್ ಬೇಕು ಅಂತ. ವಿಂಡೋ ಸೀಟ್ ನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀವಿ. ನಾವು ಮೇಲೆ ಹೋಗೋಂಗೆ ಇದು ಭೂಮಿ ಚಿಕ್ಕದಾಗತ್ತೆ, ಆಮೇಲೆ ಕಾಣಿಸೋದೇ ಇಲ್ಲ ಅಲ್ವಾ. ಅಲ್ಲಿ ಹಾರ್ತಾ ಇರೋ ಹಕ್ಕಿ ಅಲ್ಲಿಂದ ಇಂಡಿಯಾದಲ್ಲಿ ಬ್ಯಾಂಗ್ಳೂರ್ನಲ್ಲಿ ವಿಜಯನಗರದಲ್ಲಿ ಈ ಗಲ್ಲಿನಲ್ಲಿ ಈ ರಸ್ತೆನಲ್ಲಿ ಈ ಹಂತನಲ್ಲಿ ಈ ಮನೆ ಕೆಳಗಡೆ ಇಲ್ಲಿ ಒಂದ್ ಮರಿ ಇದೆ ಅಂತ ಅಲ್ಲಿಂದ ಇಲ್ಲಿ ತನಕ 6 ಸೆನ್ಸ್ ಅದಕ್ಕೂ ಬರುತ್ತೆ. ಆತರ ಪಶು ಪಕ್ಷಿನಲ್ಲಿ 6 ಸೆನ್ಸ್ ದೇವ್ರು ಇಟ್ಟಿದ್ದಾನೆ, ನಮ್ನಲ್ಲಿ ಅದಕ್ಕಿಂತಾನು ಜಾಸ್ತಿ ಇಟ್ಟಿದ್ದಾನೆ. ಆದ್ರೆ ನಾವು ಅದು ಮಾಡ್ತಾ ಇಲ್ಲ, ಉಪಯೋಗಿಸ್ಕೊಳ್ತಾ ಇಲ್ಲ, ಅದು ಉಪಯೋಗಿಸ್ತಾ ಇಲ್ಲ, ಅದ್ರದ್ದು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವ್ ಹಿಂದೆ ಹೋಗ್ತಾ ಇದೀವಿ. ಅದು ವಾಪಸ್ ನಮ್ನಲ್ಲಿ ಬಂದ್ಬಿಟ್ರೆ ಆ ಭಕ್ತಿ, ಆ ಶಕ್ತಿ, ಆ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಥಿಂಕ್, ಪಾಸಿಟಿವ್ ಥಾಟ್ಸ್ ಎಲ್ಲ ಬಂದ್ಬಿಟ್ರೆ ಕಾಯಿಲೆಗಳಿಗೆ ನಾವು ಔಷಧಿ ತಗೊಳ್ಳ ಮಾತ್ರೆ 50% ಅಲ್ಲೇ ಗುಣ ಆಗ್ಬಿಡುತ್ತೆ, 50% ಇಲ್ಲ 80% ಅಲ್ಲೇ ಗುಣ ಆಗ್ಬಿಡುತ್ತೆ. ಪಾಸಿಟಿವ್ ಆಗಿ ನಾವಿರ್ಬೇಕು ಯಾವತ್ತಾಗೂ. ಅದಕ್ಕೋಸ್ಕರ ಈಗ ಹೇಳಿದ್ದು, ಕರ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಇದೆ ಅಮ್ಮ. ಎಸ್, ಓಕೆ, ಥ್ಯಾಂಕ್ ಯು ಶೀಲಾ ಅವರೇ ಕರೆ ಮಾಡೋದಕ್ಕೆ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ಬಾಬಾ ಸಾಹಸ ವಿಶೇಷ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಪೇಷಂಟ್ ಶುಗರ್ ಮತ್ತು ಥೈರಾಯ್ಡ್ ನಿಂದ ಬಾಬಾ ಅವರ ಜೊತೆ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಗುಣಮುಖರಾದಂತ ರೂಪಾ ಅವರು ನಮ್ಮ ಜೊತೆ ಇದ್ದಾರೆ. ರೂಪಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಏನೆಲ್ಲ ಸಮಸ್ಯೆ ಇತ್ತಮ್ಮ ನಿಮಗೆ? ಎಷ್ಟು ಸಮಯದಿಂದ ವಾಯ್ಸ್ ಚೇಂಜ್ ಆಗೋದು, ಒಂಥರ ಆಗೋದು, ಆಮೇಲೆ ವೀಕ್ ಆಗ್ತಾ ಹೋಗಿದ್ದೆ, ಮೈಕೈಲೆಲ್ಲ ಶಕ್ತಿ ಇರ್ತಾ ಇದ್ದಿಲ್ಲ, ಆತರ ಆಗೋದು. ಶುಗರ್ ಕೂಡ ಜೊತೆಗಿತ್ತ? ಥೈರಾಯ್ಡ್ ಆದಾಗಿಂದ ಶುಗರ್. ಎಷ್ಟು ಸಮಯದಿಂದ ಇತ್ತಮ್ಮ ಎರಡು? 3-4 ವರ್ಷ ಆಯ್ತು. 3-4 ವರ್ಷದಿಂದ ಎಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ರಿ? ನಾನು ದಾವಣಗೆರೆಯಲ್ಲಿ ಹೋಮಿಯೋಪತಿ ತಗೊಂಡೆ. ಫಸ್ಟ್ ಇಂಗ್ಲಿಷ್ ಮೆಡಿಸಿನ್ ತಗೊಂಡೆ, ಅದು ನನಗೆ ಯಾಕೋ ಹಿಡಿಸ್ಲಿಲ್ಲ. ಆಮೇಲೆ ಹೋಮಿಯೋಪತಿ ತಗೊಳ್ತಾ ಇದ್ದೆ. ಏನ್ ತೊಂದರೆ ಆಗ್ತಿತ್ತು ನಿಮ್ಗೆ? ವೇಟ್ ಲಾಸ್, ಇದೆಲ್ಲ ಸುಸ್ತಾಗೋದು, ಮೈಕೈ ಎಲ್ಲ ಆತರ ತೊಂದರೆ. ಏನ್ ಕೆಲಸ ಮಾಡ್ತಿರೋ ತಾವು? ನಾನು ಮನೆಯಲ್ಲಿ ಹೌಸ್ ವೈಫ್. ಓಕೆ. ವಂಶ ಪರಂಪರವಾಗಿ ಶುಗರ್ ಇದ್ರೂ ಕೂಡ ಈ ತರದ ಸಮಸ್ಯೆ ಬರುತ್ತೆ, ಗೊತ್ತಲ್ವಾ ನಿಮ್ಗೆ? ಕೆಲವರು ಈ ಥೈರಾಯ್ಡ್ ಎಲ್ಲ ಬಂದಾಗ ಎಷ್ಟು ಇತ್ತು ಅದರ ಪ್ರಮಾಣ? ಏನ್ ಹೇಳಿದ್ರು ಡಾಕ್ಟರ್ ನಿಮಗೆ? ಸ್ಟಾರ್ಟಿಂಗ್ ಅಲ್ಲಿ 29 ಇತ್ತು, ಆಮೇಲೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡಾಗ ಇನ್ನೂ ಜಾಸ್ತಿನೇ ಆಗ್ತಾ ಹೋಯ್ತು. ಮತ್ತೆ ಇದು MG ಜಾಸ್ತಿ ಮಾಡ್ತಾನೆ ಹೋದ್ರು. ನನಗೆ ಇಷ್ಟ ಆಗಿಲ್ಲ, ಇದು ಏನೋ ತಗೊಂಡ್ರು ಜಾಸ್ತಿ ಆಗ್ತಿತ್ತಲ್ಲ ಅಂತ ನಾನು ಬಿಟ್ಬಿಟ್ಟೆ. ಆಮೇಲೆ ಹೋಮಿಯೋಪತಿ ತಗೊಂಡೆ, ಅದು ಸ್ವಲ್ಪ ಕಂಟ್ರೋಲ್ ಬಂತು. ಓಕೆ. ಶುಗರ್ ಪ್ರಮಾಣ ಎಷ್ಟಿತ್ತು ನಿಮಗೆ? ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಹೋಗಿತ್ತು? ಬಿಫೋರ್ ಫುಡ್ ಆಗಿರ್ಬೋದು, ಆಫ್ಟರ್ ಫುಡ್ ಆಗಿರ್ಬೋದು, ಚೆಕ್ ಮಾಡಿದಾಗೆಲ್ಲ 150 ಇರ್ತಾ ಇತ್ತು ಫಾಸ್ಟಿಂಗ್, ಆಮೇಲೆ ಫುಡ್ ಆದ್ಮೇಲೆ 200. ಇವ್ರ ಹತ್ರ ಯಾವಾಗಿಂದ ಟ್ರೀಟ್ಮೆಂಟ್ ಶುರು? ನಾನೀಗ 1.5 ತಿಂಗಳಾಯ್ತು. ಹೇಗೆ ಅನಿಸ್ತಾ ಇದೆ ಇವಾಗ? ಆರಾಮ, 1 ತಿಂಗಳಿಗೆ ನನಗೆ ಆರಾಮಾಯ್ತು. ಥೈರಾಯ್ಡ್ ಸಮಸ್ಯೆನು ಅದು ನಾರ್ಮಲಿಗೆ ಬಂದಿದೆ, ಶುಗರ್ ನಾರ್ಮಲಿಗೆ ಬಂದಿದೆ. ಓಕೆ. ಖುಷಿ ಆಗ್ತಿದೆ? ಖುಷಿ. ನಿಜ ಹೇಳ್ತಾ ಇದ್ದೀರಾ? ಇಲ್ಲ, ನಿಜಾನು. ಅಥವಾ ಸುಮ್ಮನೆ? ಇಲ್ಲ, ನಾನ್ ತಗೊಳ್ತಾ ಇದ್ದೆ, ನಾನ್ ಮನೆಯಲ್ಲೇ ಟೆಸ್ಟ್ ಮಾಡ್ಕೊಳ್ತಾ ಇದ್ದೆ.
ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರ್ತಾ ಇತ್ತು. ಬಾಬಾಜಿ ಹತ್ರ ತಗೊಂಡ್ಮೇಲೆ ನನಗೆ ಒಂದೇ ತಿಂಗಳು ನೇರವಾಗಿ ಮೈಸೂರಿಗೆ ಹೋಗಿದ್ರಾ? ಮೈಸೂರಿಗೆ ಹೋಗಿದ್ದೆ. ಎಷ್ಟು ಸಲ ಹೋಗಿದ್ದೆ ಇಷ್ಟೊಳಗಡೆ ನೀವು? ಒಂದ್ಸಲ ಹೋಗಿದ್ದೆ. ಈ ಸಲ ಹೋದಾಗ ಬಾಬಾಜಿ ಅವ್ರು ಇಲ್ಲಿ ಬರ್ರಿ ಅಂದ್ರು, ಅದಕ್ಕೆ ಇಲ್ಲಿ ಬಂದೆ ನಾವು. ಎಸ್, ಇನ್ನಷ್ಟು ಮಾತಾಡ್ತೇನೆ ರೂಪಾ ಅವರೇ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್. ನಮಸ್ತೆ. ನಮಸ್ಕಾರ ಸರ್. ಬಳ್ಳಾರಿ ಜಿಲ್ಲೆ ತೋರಣಗಲ್ಲಿಂದ ಮಾತಾಡ್ತಿರೋದು. ಬಾಬಾ ಅವರಿದ್ದಾರೆ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ? ಅದೇ ನಮ್ಮ ಸಮಸ್ಯೆ ಬಂದ ನಮ್ಮ ಅತ್ತಿಗೆ ಅವರಿಗೆ ಥೈರಾಯ್ಡ್ ಇದೆ. ಹಾಸ್ಪಿಟಲ್ ತೋರಿಸಿದ್ರೆ ಅವರು ಇದು ಮಾಡ್ತಾ ಇಲ್ಲ. ಟ್ಯಾಬ್ಲೆಟ್ ತೋಡ್ರಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅದ್ರ ಬಗ್ಗೆ ನಾವು ಕೇಳೋದಿದೆ ಬಾಬಾ ಅವರಿಗೆ. ಆಮೇಲೆ ಅವ್ರಿಗೆ ನಾವು ಪರ್ಸನಲ್ ಕಾಣಬೇಕಂದ್ರೆ ಯಾವ್ರಲ್ಲಿ ಸಿಗ್ತಾರೆ ಸರ್ ಅವರು? ಮೈಸೂರು ಉದಯಗಿರಿ MG ರಸ್ತೆ. ಮೈಸೂರು ಉದಯಗಿರಿ MG ರಸ್ತೆ ಒಂದ್ ಮಾತು. ಎರಡನೇ ಮಾತು, ಇಲ್ಲಿ ನಮ್ ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ಉದಯಗಿರಿ MG ರೋಡ್ ಸರ್. ಮೈಸೂರು ಉದಯಗಿರಿ MG ರೋಡ್. ಉದಯಗಿರಿ MG ರೋಡ್. ಉದಯಗಿರಿ MG ರಸ್ತೆ. ಉದಯ MG ರಸ್ತೆನಾ? ಕ್ಲಾಸಿಕ್ ಸ್ಕೂಲ್ ಹತ್ತಿರ MG ರಸ್ತೆ. ಕ್ಲಾಸಿಕ್, ನಿಯರ್ ಕ್ಲಾಸಿಕ್ ಸ್ಕೂಲ್. ನೀವ್ ಹಿಂಗ್ ಬರ್ಕೊಳ್ತಾ ಇದ್ರೆ ಒಂದು ಇಡೀ ಅವ ನಿಮ್ಗೆ ಬೇಕಾಗತ್ತೆ ಸರ್. MG ರಸ್ತೆ, MG ರೋಡ್, ನಿಯರ್ ಕ್ಲಾಸಿಕ್ ಸ್ಕೂಲ್. MG ರೋಡ್ ಹತ್ರ ಹೋಗಿ ಕೇಳ್ಬಿಟ್ಟು ಸಾಕು, ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ನಿಯರ್ ಕ್ಲಾಸಿಕ್ ಸ್ಕೂಲ್ ಅಂತ ಇದೆ. ಓಕೆನಾ? ಪೇಷಂಟ್ ಸಮೇತ ಒಂದಿನ ಕರ್ಕೊಂಡು ಬನ್ನಿ, ವಿತ್ ರಿಪೋರ್ಟ್ ಕರ್ಕೊಂಡು ಬನ್ನಿ. ವಿತೌಟ್ ರಿಪೋರ್ಟ್ ಅವ್ರು ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ ಅನ್ನ ಕೊಡಲ್ಲ. ಶುಕ್ರವಾರ ಬರಬೇಡಿ. ಶುಕ್ರವಾರ ಮತ್ತು ಬುಧವಾರ ದಿನ ತಪ್ಪಿಸಿಕೊಂಡು ಬೇರೆ ಯಾವ ದಿನ ಬೇಕಿದ್ರು ಬನ್ನಿ, ಅವ್ರು ನಿಮ್ಗೆ ಸಿಗ್ತಾರೆ. ಓಕೆನಾ? ಎಸ್, ಥ್ಯಾಂಕ್ ಯು. ಇನ್ನೊಬ್ರು ಕಾಲರ್ ಇದ್ರೆ. ಹಲೋ ಸರ್. ನಮಸ್ತೆ. ಮಾತಾಡಿ, ಕೇಳಿಸ್ತಾ ಇದೆ. ಹಲೋ, ಕೇಳ್ತಾ ಇದೆ. ನಾನು ಮಾತಾಡ್ತೀನಿ, ಹೇಳಿ. ಸರ್, ನಮ್ಮ ತಂದೆಯವರಿಗೆ ಮೊನ್ನೆ ಮಣಿಪಾಲಕ್ಕೆ ಕರ್ಕೊಂಡೋಗಿ MRI ಸ್ಕ್ಯಾನಿಂಗ್ ಮಾಡಿಸಿದ್ದೆ. ಅವರಿಗೆ ಬೆನ್ನಿನ ನರದ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು 4 ಇಂಚು ಸೌದಿದೆ. ಹಂಗಾಗಿ ಅವರಿಗೆ ಆಪರೇಷನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. 4 ಇಂಚು ಅದು ಮೂಳೆ ಸೌದಿದೆ. ಮೂಳೆ ಸೋದಿದೆ. ಹಾಗಾಗಿ ಅವರಿಗೆ ಬಾತ್ರೂಮಿಗೆ ಯೂರಿನಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಆಪರೇಷನ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ವಾಮಿ, ನರಗಳಿಂದ ತೊಂದರೆ ಆಗಿ ಮೂಳೆ ಸೋತ ಹೋಗಿದೆ ಅಂದ್ರೂ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಆದ್ರೆ ನೀವು ಅಕ್ಕಪಕ್ಕ, ಇಲ್ಲಿ ಮೈಸೂರು ಅಕ್ಕಪಕ್ಕದವ್ರಿದ್ರೆ ಪ್ರತಿ 8 ದಿವಸಕ್ಕೆ ಬರಬೇಕಾಗತ್ತೆ. ಇಲ್ಲ ದೂರದಿಂದ ಇದ್ರೆ ನೀವು ಪ್ರತಿ 15 ದಿವಸಕ್ಕೆ ಬರಬೇಕಾಗತ್ತೆ. ಅದು ಮಸಾಜ್ ಥೆರಪಿ ಇರತ್ತೆ, ಮತ್ತೆ ಕೆಲವು ಔಷಧಿಗಳು ಕೊಡ್ತೀವಿ. ಮೂಳೆ ರೀಪ್ಲೇಸ್ ಆಗತ್ತೆ, ಮೂಳೆ ರಿಕವರ್ ಆಗತ್ತೆ. ನರಗಳ ಮೇಲೆ ನರಗಳು ಕೂತ್ಕೊಂಡಿದ್ರು ಅದು ಕೂಡ ಕ್ಲಿಯರ್ ಆಗತ್ತೆ. ಮತ್ತೆ ಇದು ಮೂಳೆ ಒಳಗಡೆ ಈ ತರ ನರಗಳು ಕೂತ್ಕೊಂಡಿದ್ರು ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಸೊ ಹಾಗಾಗಿ ನೀವು ಮೈಸೂರಿಗೆ ಬಂದು ಟ್ರೀಟ್ಮೆಂಟ್ ತಗೋಬಹುದು. ಕ್ಲಿಯರ್ ಇದೆ. ಓಕೆ, ಥ್ಯಾಂಕ್ ಯು. ಸರ್, ಇನ್ನೊಂದು ಕ್ವಶನ್. ಹೇಳಿ ಹೇಳಿ ಹೇಳಿ. ಅದೇ ಅವರು MRI ಸ್ಕ್ಯಾನಿಂಗ್ ಅಲ್ಲಿ ತೋರಿಸಿದ್ರೆ ಅದು ಸೌದಿದೆ, ಅದೇನು ಮಾಡಕ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ನಿಮ್ ಮೇಲೆ ಕಾನ್ಫಿಡೆಂಟ್ ಇದೆ ಸರ್. ಹಾಗಾಗಿ ನಿಮ್ ಬಹಳ ಟ್ರೈ ಮಾಡ್ತಾ ಇದ್ದೆ. ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡು ಬನ್ನಿ. ಇವ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಏನೇನು ನೀವು ಚೆಕ್ ಮಾಡ್ಸಿದೀರಾ, ಎಕ್ಸ್ರೇ ಅದೆಲ್ಲ ತಗೊಂಡು ಬನ್ನಿ, ನೋಡ್ತೀವಿ. ನೋಡ್ಬಿಟ್ಟು ಅದ್ 4 ಇಂಚ್ ಸೋದಿರ್ಲಿ, 5 ಇಂಚ್ ಇಲ್ಲಾಂದ್ರೆ 10 ಇಂಚ್ ಸೋದಿರ್ಲಿ, ಅದಕ್ಕೆ ಕೆಲವು ಔಷಧಿಗಳು ಇದೆ. ವಾಪಸ್ ಮೂಳೆನಲ್ಲಿ ಕ್ಯಾಲ್ಸಿಯಂ ತುಂಬಿ ಅದರಲ್ಲಿ ನ್ಯಾಚುರಲ್ ಜೆಲ್ ಫಾರ್ಮ್ ಮಾಡಿ ವಾಪಸ್ ಅದಕ್ಕೆ ರೀಪ್ಲೇಸ್ ಮಾಡೋದು ಇದೆ. ಇಲ್ಲ ಅಂತ ಇಲ್ಲ. ದೇವ್ರ ಪ್ರಕೃತಿನಲ್ಲಿ ಕಷ್ಟನೂ ಕೊಟ್ಟಿದ್ದಾನೆ, ಸುಖನೂ ಕೊಟ್ಟಿದ್ದಾನೆ, ದುಃಖನೂ ಕೊಟ್ಟಿದ್ದಾನೆ. ಅದ್ರ ಜೊತೆನಲ್ಲಿ ಕಾಯಿಲೆಗೆ ಕೊಟ್ಟಿದ್ರೆ ಕಾಯಿಲೆಗೆ ನಿವಾರಣೆನೂ ಕೊಟ್ಟಿದ್ದಾನೆ. ಆದ್ರೆ ನಾವು ನೋಡಲ್ಲ, ನಾವು ಹುಡುಕಲ್ಲ, ಅಷ್ಟೇ ತೊಂದರೆ ಅದು. ಸೊ ಹಾಗಾಗಿ ಬರ್ಬಹುದು. ದೇವ್ರ ಮೇಲೆ, ನನ್ನ ಮೇಲೆ ಇಲ್ಲ ಗ್ಯಾರಂಟಿ, ದೇವ್ರ ಮೇಲೆ ಗ್ಯಾರಂಟಿ ಇಟ್ಬಿಟ್ಟು ಬನ್ನಿ, ನೋಡವ. ಆದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ, ಕ್ಲಿಯರೇಷನ್ ಇದೆ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ಎಸ್ ಸರ್, ಡಾಕ್ಟರ್ ಸರ್. ಈ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈಗ ಶುಗರ್ ಅನ್ನುವಂಥದ್ದು ಇಂಡಿಯಾ ಟಾಪ್ ಮೋಸ್ಟ್ ಪ್ಲೇಸ್ಗೆ ಹೋಗ್ತಾ ಇರುವಂತದ್ದು. ಬಹುಶಃ ನಮ್ಮ ಲೈಫ್ ಸ್ಟೈಲ್ ಇಲ್ಲ ಒಂದು ರೀತಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾಯಿಲೆಗಳಿಗೆ, ಥೈರಾಯ್ಡ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಇವಕ್ಕೆಲ್ಲ ಕಾರಣವಾಗಿದ್ದು ಆ ಥರದ ಏನಾದ್ರು ಅನಿಸ್ತಾ ಇದೆಯಾ ಸರ್ ನಿಮಗೆ? ನಮ್ಮ ಲೈಫ್ ಸ್ಟೈಲೇ ಎಲ್ಲ ಒಂದು ರೀತಿಯಲ್ಲಿ ಇಂಥ ಕಾಯಿಲೆಗಳಿಗೆ ಒಂದು ರೀತಿ ಇನ್ವಿಟೇಷನ್ ಕೊಡ್ತಾ ಇರೋ ಹಾಗೆ. ಲೈಫ್ ಸ್ಟೈಲ್ ಒಂದೇ ಒಂದು ಫ್ಯಾಕ್ಟರ್ ಮೇಲೆ ಎಲ್ಲಾನು ಗುಬೆ ಕೂರ್ಸಕ್ಕಾಗಲ್ಲ. ಓಕೆ, ಸಾರಿ, ಐ ಡೋಂಟ್ ಅಕ್ಸೆಪ್ಟ್ ದಟ್. ಈಗ ಮುಂಚೆನೂ ಎಲ್ಲರೂ ದಪ್ಪಗಿದ್ರು ಪಾಪ್ಯುಲೇಷನ್. ಈಗ ಹೊಸದಾಗಿ ಏನು ದಪ್ಪಗೆ ಜಾಸ್ತಿ ಆಗಿದ್ದಾರೆ ಅಂತಿಲ್ಲ. ದೇರ್ ಆರ್ ಸಮಥಿಂಗ್ ನೋನ್ ಆಸ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ. ಓಕೆ, ಅಂದ್ರೆ ದೇರ್ ಆರ್ ಲಾಟ್ ಆಫ್ ಟಾಕ್ಸಿನ್ಸ್ ಇನ್ ದಿ ಎನ್ವೈರನ್ಮೆಂಟ್, ವೆದರ್ ಇಟ್ ಇಸ್ ಇನ್ ಫುಡ್, ವಾಟರ್, ಏರ್, all these things. So they are affecting the sensitive glands. What are those? Endocrine glands ಅಂದ್ರೆ ಥೈರಾಯ್ಡ್
and your pancreas. Yes. ಇದೆಲ್ಲ affect ಆಗುತ್ತೆ. So ಅದರಿಂದಾನೆ pancreas is associated with production of insulin. Therefore it is affected. And thyroid also is a sensitive organ. So it is also affected. ಇನ್ನೊಂದು one government policy ನು ಬಂದಿದೆ. Compulsory iodization of salt. Yes. ಅದು ತಪ್ಪು ನನ್ನ ಅಭಿಪ್ರಾಯನಲ್ಲಿ. ನಾರ್ಮಲ್ ಫಿಸಿಯಾಲಜಿನಲ್ಲಿ ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಆದಾಗ ಸರ್ಟನ್ ಟೈಮ್ಸ್ ಇನ್ ಯುವರ್ ಲೈಫ್ ವಿಮೆನ್ ರಿಪ್ರೊಡಕ್ಟಿವ್ ಏಜ್ ದೇ ಆರ್ ಚೈಲ್ಡ್ ಬೇರಿಂಗ್, ಆವಾಗ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಹೌದು, ಒಪ್ಕೋತೀವಿ, ಆ ಟೈಮಲ್ಲಿ ಕೊಡಬೇಕು. ಇನ್ನೊಂದು ಜಿಯೋಗ್ರಾಫಿಕಲ್ ಲೊಕೇಶನ್, ವೆಸ್ಟರ್ನ್ ಘಾಟ್ಸು, ಹಿಮಾಲಯ, ಸಬ್ ಹಿಮಾಲಯನ್ ರೀಜನ್, ಅಲ್ಲಿ ನ್ಯಾಚುರಲಿ ದ iodine is not there in the normal diet. So you have to supplement. But why make the entire population take compulsorily iodized salt? Something is wrong there. Which we as medical professionals... Small technical error ಇದೆ ಅಲ್ಲಿ. No, it is wrong ಅಂತ ಹೇಳ್ತೀನಿ. In fact, this issue was discussed in America by the president of the American Thyroid Association. He said, you're only replacing one problem with the other. Yes. Atra. ಹೌದು. So, who is benefited by this ಅಂತ is an open question. ಇನ್ನಷ್ಟು ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ಕಾರ ಸರ್. ನಮಸ್ತೆ, ಜೋರಾಗಿ ಮಾತಾಡಿ. ಸರ್, ನಾ ಮುಂಬೈನಿಂದ ಮಾತಾಡೋದು ಸರ್, ಭಾಗ್ಯ ಸರ್. ಮಾತಾಡಿ, ದೂರದ ಮುಂಬೈಯಿಂದ ಕಾಲ್ ಮಾಡ್ತಾ ಇದ್ದೀರಿ. ತಮ್ಮ ಸಮಸ್ಯೆ ಏನು ಅಂತ ಹೇಳಿ? ಸರ್, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ ಸರ್. ಸ್ಕಿನ್ ಪ್ರೊಡಕ್ಷನ್ ಪ್ರಾಬ್ಲಮ್ ಇದೆ. ಸ್ಕಿನ್ ಏನಾಗ್ತಾ ಇದೆ? ಹಲೋ, ಮಳೆಗಾಲ ಬಂದ್ರೆ ತಿಂಡಿ ಕೊಡ್ತಾರೆ ಸರ್. ಹಲೋ, ಮಳೆಗಾಲ ಬಂದ್ರೆ ತಿಂಡಿ ಕೊಡ್ತಾರೆ ಸರ್ ಸ್ಕಿನ್. ಮತ್ತೆ ನಮ್ ತಾಯಿಯರಿಗೆ ಸರ್ ಮೊಳಕಾಲ್ ಮತ್ತು ಟೊಂಕ ನೋವಿದೆ ಸರ್. ಅದು ಎರಡಕ್ಕೂ ಸ್ವಲ್ಪ ನೀವು ಏನ್ರ ದಯಮಾಡಿ. ಆಯ್ತು, ನೀವು ಏನಾದ್ರ ಅದ್ ರಿಪೋರ್ಟ್ ತಗ್ಸಿದ್ರೆ ಅಂಟ್ ಕಡಿಮೆ ಆಗಿದೆಯಾ, ಅಂಟು ಜಾಸ್ತಿ ಆಗಿದೆಯಾ, ಮೂಳೆ ಸೋತೋಗಿದೆಯಾ, ಇಲ್ಲಾಂದ್ರೆ ನರಗಳ ಮೇಲೆ ನರಗಳು ಕೂತ್ಕೊಂಡಿದೀಯಾ, ಇಲ್ಲ ಮೂಳೆ ಅಲ್ಲಿಂದ ನೀ ಕ್ಯಾಪ್ ಬರ್ತದಲ್ಲ ಅದ್ ಮೇಲ್ಗಡೆ ಹತ್ತಿದೀಯಾ, ಕೆಳಗಡೆ ಹೋಗಿದೀಯಾ, ಅದೆಲ್ಲ ಇರ್ತದೆ. ಬರೀ ನೋವಿಗೆ ಅಂತ ಕೊಟ್ಬಿಡಕ್ಕೆ ಹೇಳ್ಬಿಡಕ್ ಆಗಲ್ಲ. ಸೊ ಹಾಗಾಗಿ ನೀವು ರಿಪೋರ್ಟ್ ತಗ್ಸಿಡ್ರೆ ಆ ರಿಪೋರ್ಟ್ ತಗೊಂಡು ಮೈಸೂರಿಗೆ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಗುಣಮುಖ ಆಗೋ ಔಷಧಿ ಸಿಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಶೈಲಾ ಮೇಡಮ್, ಈಗ ಈ ಯಾವ ರೀತಿಯ ಮದ್ದನ್ನ ನಿಮ್ಗೆ ಕೊಟ್ಟರು ಅವರು, ಅದನ್ನ ಯಾವ ರೀತಿ ಫಾಲೋ ಮಾಡಿದ್ರಿ ನೀವು? ಸರ್, ನನಗೆ ಅವರು ಫಸ್ಟ್ ಹುರುಳಿ ಕಾಳು ರಸ 100 ಗ್ರಾಮ್ ಹುರುಳಿ ಕಾಳು ರಸಕ್ಕೆ 5 ಟೀ ಸ್ಪೂನ್ ಸೋಂಪು ಕಾಳು ಮತ್ತೆ ಅರ್ಧ ಟೀ ಸ್ಪೂನ್ ಓಂ ಕಾಳು ಹಾಕೊಂಡು ಅದನ್ನ ರಸ ತಗೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಡೈಲಿ 3 ಟೈಮ್ಸ್ ತಗೊಳಕ್ ಹೇಳಿದ್ರು ಸರ್. ಕಂಟಿನ್ಯೂ ಆಗಿ ಅದನ್ನ 3 ಟೈಮ್ಸ್ 2 ಮಂತ್ಸ್ ನಾನು ತಗೊಂಡಿದ್ದೀನಿ. ಬಿಫೋರ್ ಫುಡ್ ಸರ್. ಅದೆಲ್ಲವೂ ಕೂಡ ನಿಮ್ಗೆ ಬಹಳ ಈಸಿ ಆಯ್ತು. ತುಂಬಾ ಕಷ್ಟ ದಿನದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ 1-2 ದಿನ ಕಷ್ಟ ಆಗುತ್ತೆ. 2 ದಿನ ಅಲ್ಲ ಸರ್, ತುಂಬಾ ದಿನ 15 ಡೇಸ್ ಕಷ್ಟ ಆಯ್ತು ಸರ್. ಅದು ತುಂಬಾನೇ ಕಷ್ಟ. ಅದು ಸ್ವೀಟ್ ಇಲ್ಲ, ಸಪ್ಪೆ ಎಲ್ಲ ಸಪ್ಪೆ, ತುಂಬಾ ವಾಮಿಟ್ ಬರ್ತಾ ಇತ್ತು. ಅಷ್ಟು ಕಷ್ಟದಲ್ಲೂ ನಾನು ಕುಡ್ದಿದ್ದೀನಿ ತುಂಬಾನೇ. ಈ ಭಯ ಆಯ್ತು, ಕ್ಯಾನ್ಸರ್ ನಮ್ಗೆ ಗೊತ್ತಿಲ್ವಾ ಸರ್ ನಿಮ್ಗೆ ಎಷ್ಟೊಂದು ಕ್ಯಾನ್ಸರ್ ಸಮಸ್ಯೆ ಆಗುತ್ತೆ ಅಂತ. ಅದಕ್ಕೆ ನಾನು ಎಷ್ಟೇ ಕಷ್ಟ ಆದ್ರೂ ಅದನ್ನ ಕುಡ್ದಿದ್ದೀನಿ. ಟೀಚರ್ ಆಗಿದ್ದವರು ಎಲ್ಲರಿಗೂ ಬುದ್ಧಿ ಹೇಳೋರು ನೀವು. ಅದಕ್ಕೆ ನಾನು ಏನ್ ಮಾಡಿದೆ, ಕಷ್ಟಪಟ್ಟು ಕುಡ್ದಿದ್ದೆ ಸರ್. ಎಷ್ಟೋ ಸರ್ ವಾಮಿಟ್ ಬರ್ತಾ ಇದ್ರು ಅದನ್ನ ಈಗ ಸ್ವಲ್ಪ ಅವಾಯ್ಡ್ ಮಾಡಿ. ಸಾಮಾನ್ಯವಾಗಿ ಬಾಬಾ ಅವ್ರು ಹೇಳ್ತಾ ಇದ್ದಾರೆ, ಒಂದು 4 ದಿನ ಆಚೆ ಹೆಚ್ಚೆ ಆಗುತ್ತೆ. ಸ್ಮೆಲ್ಗೆ ಆಗಿರ್ಬೋದು. ಇಲ್ಲ ಸರ್, ಅದು ಇವಾಗ್ಲೂ ಇಲ್ಲ ಸರ್. ಇವಾಗ್ಲೂ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಊಟಕ್ಕೆ ಮನ್ಸು ಬರಲ್ಲ ಸರ್, ಅಷ್ಟೊಂದು ಹಿಂಸೆ ಆಗುತ್ತೆ ಕುಡಿಯೋದಕ್ಕೆ. ಬಟ್ ಆದ್ರೂ ಕಷ್ಟಪಟ್ಟು. ದಿನಕ್ಕೆ ನಿಮ್ಗೆ ಗೊತ್ತಾಯ್ತು ನನಗೇನೋ ಸಣ್ಣ ಪುಟ್ಟ ಬದಲಾವಣೆ ಆಗ್ತಾ ಇದೆ? ಇಲ್ಲ ಸರ್, ನನಗೆ ಒಂದ್ ವೀಕ್ ಸ್ವಲ್ಪ ಕಷ್ಟ ಆಯ್ತು ಸರ್ ಕುಡಿಯಕ್ಕೆ. 1 ವೀಕ್ ಆದ್ಮೇಲೆ ಸ್ವಲ್ಪ ತುಂಬಾನೇ ಬ್ಯಾಕ್ ಪೇನ್ ಅಂತೂ ತುಂಬಾನೇ ಆಗ್ತಾ ಇತ್ತು ನನಗೆ. ಬ್ಯಾಕ್ ಪೇನ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಅಷ್ಟೊಂದು ಕೂತ್ಕೊಂಡ್ರೆ, ಆಮೇಲೆ ಈ ಲೆಸನ್ ಮಾಡಿದಾಗ ಎದ್ದಾಗ ಕೂತ್ಕೊಂಡಾಗ ಓಡ್ ಸ್ಟೆಪ್ ಮೇಲಿಂದ ಕೆಳಗಡೆ ಇಳಿಯಬೇಕಾದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇದಂತೂ ತುಂಬಾನೇ ಪೇನ್ ಆಗ್ತದೆ, ಜಾಯಿಂಟ್ಸ್, ಬ್ಯಾಕ್ ಪೇನ್. ಅದು 1 ವಾರ ಕೊಡುತ್ತೆ. ಯಾವಾಗ್ಲೂ half an hour ಡೈಲಿ ನನ್ಗೆ 5 hours 5th ಪೀರಿಯಡ್ 7th ಪೀರಿಯಡ್ ಇರುತ್ತೆ, ಟೀಚ್ ಮಾಡ್ತಾ ಇರ್ತೇನೆ. ಕೂತ್ಕೊಳ್ಳೋ ಅವಶ್ಯ ನೆಸಸರಿನೇ ಇರಲ್ಲ. ತುಂಬಾನೇ ಟೈರ್ಡ್ನೆಸ್ ಆಗ್ತದೆ ಸರ್. ಇವಾಗ 1 ಮಂತ್ ಇಂದ ನಂಗೆ ಟೈರ್ಡ್ನೆಸ್ ಅನ್ನೋದೇ ಇಲ್ಲ. ಆರಾಮಾಗಿ ಬ್ಯಾಕ್ ಪೇನ್ ಅಂತೂ ಇಲ್ಲ, ಒಂದ್ ಸ್ವಲ್ಪನೂ ಇಲ್ಲ ಸರ್ ಬ್ಯಾಕ್ ಪೇನ್. ಇಲ್ಲ ತುಂಬಾನೇ ಕೆಳಗಡೆಯಿಂದ ತುಂಬಾನೇ ಎಳಿತಾ ಇತ್ತು ಕಾಲು, ತುಂಬಾ ಅಷ್ಟು ಎಳೆತ ಬರ್ತಾ ಇತ್ತು. ಅದಕ್ಕೆ ಎಷ್ಟೊಂದು ಅಮೃತಾಂಜನ, ವಿಕ್ಸ್ ಎಲ್ಲ ತುಂಬಾನೇ ಟ್ರೈ ಮಾಡಿದ್ದೀನಿ. ಅದೇ ಹರಳೆಣ್ಣೆ ಹಚ್ಕೋಬೇಕನ್ನೋರು ಹರಳೆಣ್ಣೆ ಹಚ್ಕೊಂಡು ತುಂಬಾನೇ ಕಷ್ಟಪಟ್ಟು. ಮುಂಚೆ ಡಾಕ್ಟರ್ ಹತ್ರ ಹೋಗಿದ್ರಲ್ಲ, ಈ ಟ್ರೀಟ್ಮೆಂಟ್ ಶುರು ಆದ್ಮೇಲೆ ನಿಮ್ಗೆ ಯಾವೆಲ್ಲ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಗಣನೀಯವಾಗಿ ಗುಣಮುಖ? ಗಣಿತ ನನಗೆ ಫಸ್ಟ್ ಈಗ ಟೀಚ್ ಮಾಡಿದ್ರೆ ಸರ್ ನನಗೆ ಫಸ್ಟ್ ಇದೇ ನೋವು ಬರ್ತಾ ಇತ್ತು ನನಗೆ. ಇದು ಗಂಟ್ಲು ಫುಲ್ ಇದಿಷ್ಟು ಪೈನ್ ಬರ್ತಾ ಇತ್ತು. ಅವಾಗ ನಾನು ಏನ್ ಮಾಡ್ತಾ, ಕೊಬ್ಬರಿ ಎಣ್ಣೆ ಹಾಕೊಂಡು ತಿಕ್ಕೊಳ್ಳೋದು, ಬಿಸಿನೀರಲ್ಲಿ ನಾನೇ ಬಿಸಿನೀರ್ ಕಾಯಿಸ್ಕೊಂಡ್ಬಿಟ್ಟು ಒಂದ್ ಬಾಟ್ಲಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಅವ್ರು ಹೇಳಿ ಸಪೋಸ್ ನಿಮ್ಗೆ ಹೇರ್ ಡ್ರೈವರ್ ತಗೊಳಕ್ ಆಗಿಲ್ಲ ಅಂದ್ರೆ ಇದನ್ನ ಶಾಕ್ ಅದು ಕೊಡೋಕೆ ಮೊದ್ಲೇ ನಾನೇ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ದೆ. ಬಿಸಿನೀರಲ್ಲಿ ಶಾಕ್ ಕೊಟ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇತ್ತು. ಆಮೇಲೆ ಔಷಧಿ ತಗೊಳ್ಳೋದು, ಪಾಠ ಮಾಡೋದು, ಬರೋದು, ಊಟ ನಿದ್ದೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಒಬ್ರು ಕಾಲರ್ ಇದ್ರೆ. ಹಲೋ, ನಮಸ್ತೆ ಅಮ್ಮ, ಜೋರಾಗಿ ಮಾತಾಡಿ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ?
ಶಿವಮೊಗ್ಗದಿಂದ. ಮಾತಾಡಿ ಅಮ್ಮ. ಬಾಬಾಜಿ ಗುರುಜಿ ಹತ್ರ ಮಾತಾಡಿ, ಕೇಳಿಸ್ಕೊಳ್ತಾರೆ, ಮಾತಾಡಿ. ನಮ್ಮ ಅಕ್ಕ ಒಬ್ರಿಗೆ ಸಂಧಿವಾತ ಅವರಿಗೆ ಫುಲ್ ಜಾಯಿಂಟ್ ಅಲ್ಲಿ ನೋವು, ಕಾಲೆಲ್ಲ ದಪ್ಪ ಆಗ್ಬಿಡುತ್ತೆ, ಮತ್ತೆ ಕೈಯೆಲ್ಲ ಹಂಗೆ ಸ್ಟ್ರೈಟ್ ಆಗ್ಬಿಡುತ್ತೆ, ಬೆರಳೆಲ್ಲ ಕೈ ಮಡ್ಸಕ್ಕಾಗಲ್ಲ, ಏನಿಲ್ಲ ನಡೆಯಕ್ಕಾಗಲ್ಲ, ಆತರ ಆಗತ್ತೆ. ನಾಟಿ ಔಷಧಿ ಮಾಡ್ತಾ ಇದಾರೆ. ನಾಟಿ ಔಷಧಿ ಮಾಡಿದಾಗ ಸ್ವಲ್ಪ ಕಮ್ಮಿ ಆಗತ್ತೆ, ಮತ್ತೆ ಅದೇ ಸ್ಟಾರ್ಟ್ ಆಗುತ್ತೆ. ಪೇನ್ ಕಿಲ್ಲರ್ ನುಂಗ್ದಾಗ ಕಮ್ಮಿ ಆಗತ್ತೆ, ಮತ್ತೆ ಅದೇ ತರ ದಪ್ಪ ಆಗ್ಬಿಡುತ್ತೆ. ಕೈಯಲ್ಲಿ ಹಂಗಂಗೆ ಸ್ಟ್ರೈಟ್ ಊಟ ಮಾಡಕ್ಕಾಗಲ್ಲ ಪಾಪ, ಆತರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಮ್ಮ ತಾಯಿ, ಅವ್ರಿಗೆ ಒಂದ್ಸತಿ ಪೂರ್ತಿ ಬಾಡಿ ಚೆಕಪ್ ಮಾಡಿಸ್ಕೊಡಿ. ಆರ್ಗನ್ಸ್ ಎಲ್ಲ ಏನಿದೆ, ಕಿಡ್ನಿ ಆಗ್ಲಿ, ಲಿವರ್ ಆಗ್ಲಿ, ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್, ಅದೆಲ್ಲ ಚೆಕ್ ಮಾಡಿಸ್ಕೊಂಡು ಒಂದ್ಸತಿ ರಿಪೋರ್ಟ್ ತಗೊಂಡ್ ಬಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ಔಷಧಿ ಇದೆ, ಗುಣ ಆಗತ್ತೆ, ಕ್ಯೂರೇಷನ್ ಇದೆ, ಆಗ್ಲೇ ಆಗತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ವರ್ಷಾನ್ಗಟ್ಲೆ ವೇಟ್ ಮಾಡ್ತೀರಾ, ಹಾಸ್ಪಿಟಲ್ ನಲ್ಲಿ ಹೋಗಿ ಯಾರು ಕಿಮಿಕ್ ಅನ್ನಲ್ಲ. ಇಲ್ಲಿ ನಮ್ಮ ಹತ್ರ ಬಂದ್ರೆ ನಾವ್ ಮೊದ್ಲು ಬಂದಿದ್ದು ನಮ್ಗೆ ನೋಡಿ ನಾವು ಮೊದ್ಲೇ ಹೇಳಿದೀವಿ, ಕ್ಯಾನ್ಸರ್ ಪೇಷಂಟ್ ತುಂಬಾ ಅವರು ಕೀಮೋಥೆರಪಿ ತಗೊಂಡು, ರೇಡಿಯೇಷನ್ ತಗೊಂಡು ಅವ್ರು ತುಂಬಾ ಸುಸ್ತಾಗಿರ್ತದೆ, ವೀಕ್ ಆಗಿರ್ತಾರೆ. ಸೊ ಹಾಗಾಗಿ ಅಂತದವ್ರನ್ನ ನಾವು ಫಸ್ಟ್ ನೋಡ್ತೀವಿ. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೇನೆ ಕೊಟ್ಟು ಕನ್ಸಲ್ಟ್ ಅವ್ರಿಗೇನೆ ಮಾಡೋದು. ಸೆಕೆಂಡ್, ಪ್ಯಾರಲೈಸಿಸ್ ಪೇಷಂಟ್, ಅವ್ರಿಗೆ ಮೇಲ್ಗಡೆ ಹತ್ತಕ್ಕಾಗಲ್ಲ, ತಗೊಂಡ್ ಬರಕ್ಕಾಗಲ್ಲ, ಎಷ್ಟೋ ದೂರದಿಂದ ಬಂದಿರ್ತಾರೆ. ಸೊ ಅವ್ರಿಗೂ ನೋಡ್ಬೇಕಾಗತ್ತೆ. ಅವ್ರಿಗೆ ನೋಡೋ ಗಂಟ ಜನಗಳ ಆತ್ರೆ ಪಟ್ಟಿ ಇಲ್ಲ, ನಮ್ಗೆ ನೋಡ್ತಾನೆ ಇಲ್ಲ, ಟೈಮ್ ಆಗ್ತಾ ಇದೆ ಅಂತ ಹೋದ್ರೆ ಅದ್ ನಿಮ್ ಇಚ್ಛೆ. ಯಾಕಂದ್ರೆ ಇದು ನನ್ ಬಿಸ್ನೆಸ್ ಇಲ್ಲ, ನೀವ್ ಬರ್ಲೇಬೇಕು, ನೀವ್ ಅಲ್ಲಿ ಇರ್ಲೇಬೇಕು ಅಂತ ನಾನು ಬಲವಂತನೂ ಮಾಡ್ತಾ ಇಲ್ಲ. ಬಂದಿದ್ದು ಕ್ಯೂರೇಷನ್ ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ತಾಳ್ಮೆ ಇಟ್ಕೊಂಡು ವೇಟ್ ಮಾಡಲ್ಲ. ಅದೇ ಬೇರೆ ಹಾಸ್ಪಿಟಲ್ ಡಾಕ್ಟರ್ ಹೋದಾಗ, ಕಾರ್ಪೊರೇಟ್ ಲೆವೆಲ್ ಹಾಸ್ಪಿಟಲ್ ಹೋದಾಗ ಗಂಟೆಗಟ್ಟಲೆ ಕಾಲಿಗೆ ರೆಡಿ ಆಗಿರ್ತೀರಿ, ಅವ್ರು ಕೇಳಿದಷ್ಟು ಫೀಸ್ ಕೊಡ್ಲಿಕ್ಕೆ ರೆಡಿ ಆಗಿರ್ತೀರಿ. ಇಲ್ಲಿ ಕಡಿಮೆ ಎಲ್ಲ ಆಗುತ್ತೆ, ಗುಣ ಆಗುತ್ತೆ ಅನ್ನುವಾಗ ಈ ಎಲ್ಲ ಪ್ರಶ್ನೆಗಳು ಹುಟ್ಟುಬರುತ್ತೆ. ಎಲ್ಲ ಪ್ರಶ್ನೆಗಳು ಒಬ್ರು ಕಾಲರ್ ಇದ್ದಾರೆ. ಬಾಬಾ ಅವರೇ ನಮಸ್ತೆ. ನಮಸ್ತೆ. ಜೋರಾಗಿ ಮಾತಾಡಿ, ನಿಮ್ಮ ಸಮಸ್ಯೆ ಏನು ಅಂತೇಳಿ. ನಾವು ಮಡಿಕೇರಿಯಿಂದ ಮಾತಾಡೋದು. ಹೇಳಿ ಸ್ವಾಮಿ. ಗುರುಜಿ ನಮಸ್ತೆ. ನಮಸ್ತೆ. ಅದೇ ನಾವು ನಿಮ್ಮ 2-3 ತಿಂಗಳಿಂದ ನೋಡ್ತಾ ಇದೀವಿ ಪ್ರೋಗ್ರಾಮ್. ನಾವು ಅದು ಸ್ವಲ್ಪ HIV ಇದು ಪಾಸಿಟಿವ್ ಇದೆ. CD3 CD4 ಎಷ್ಟಿದೆ ಸ್ವಾಮಿ? CD4 ಬಂದು 194. ಓಕೆ. CD3 ಗೊತ್ತಿಲ್ಲ ಗುರುಜಿ ಅವರೇ. ಇದು ಯಾವಾಗ ಚೆಕ್ ಮಾಡಿದ ಲಾಸ್ಟ್ CD4? ಇದು ಈಗ 2 ಮಂತ್ಸ್ ಹಿಂದೆ. 2 ಮಂತ್ಸ್ ಹಿಂದೆ. ವೈರಲ್ ಲೋಡ್ ಅದೆಲ್ಲ ಚೆಕ್ ಮಾಡಿಸಿದೀರಾ? ಇನ್ಫೆಕ್ಷನ್ ವೈರಲ್ ಲೋಡ್ ಏನಾದ್ರು ಇದೆಯಾ? ವೈರಲ್ ಲೋಡ್ ಹಿಂದೆ ಚೆಕ್ ಮಾಡಿಸಿದ್ದ, ವೈರಲ್ಲೇ ಇಲ್ಲ ಅಂತ ಹೇಳಿದ್ರು. ವೈರಲ್ ಲೋಡ್ ಇಲ್ಲ, ವೈರಲ್ಸ್ ಇಲ್ಲ ಆ ಬಾಡಿನಲ್ಲಿ. ಆಯ್ತು. 2ನೇದು 3ನೇದು ಆಯ್ತು. ಶುಗರ್ BP ಏನಾದ್ರು ಇದೆಯಾ ಜೊತೆನಲ್ಲಿ? ಶುಗರು ಇದೆ. ಸ್ವಾಮಿ, ಒಂದ್ಸತಿ ನೀವು ತಿರ್ಗಾ ವಾಪಸ್ಸು, ಯಾಕಂದ್ರೆ ಇವಾಗ ಒನ್ ಡಾಕ್ಟರ್ ಹತ್ರ ಹೋಗಿ ನೀವು ಲ್ಯಾಬ್ ಟೆಸ್ಟ್ ರಿಪೋರ್ಟ್ ತೋರಿಸಿ ಅವ್ರಿಗೆ ತಿರ್ಗಾ 15 ದಿವಸ ಬಿಟ್ಟು ಬೇರೆ ಡಾಕ್ಟರ್ ಹತ್ರ ಹೋಗಿದ್ವಾಗ ಅವ್ರು ಒಂದೇ ಮಾತು ಹೇಳೋದು, ದಿಸ್ ಇಸ್ ರಿಪೋರ್ಟ್ ಈಸ್ ಇನ್ವ್ಯಾಲಿಡ್. ಸೊ ಹಾಗಾಗಿ ನೀವು ಬೇರೆ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ. ಅದೇ ತರ ನಾನು ಹೇಳ್ತೀನಿ, 3 ತಿಂಗಳದು 4 ತಿಂಗಳದು 2 ತಿಂಗಳ ಹಿಂದೆದು ಎಲ್ಲ ರಿಪೋರ್ಟ್ಸ್ ಗಳು ನಡೆಯಲ್ಲ. ಕೆಲವರು 2 ವರ್ಷದ ಹಿಂದೆದು, 3 ವರ್ಷದ ಹಿಂದೆದು, 1 ವರ್ಷದ ಹಿಂದೆದು ರಿಪೋರ್ಟ್ಗಳು ತಗೊಂಡ್ ಬನ್ನಿ. ತಗೊಂಡ್ ಬಂದಿದ್ದೀವಿ ರಿಪೋರ್ಟ್, ನಮ್ಗೆ ಕತ್ ಮೇಲೆ ಕೂತ್ಕೋತಾರೆ. ಆತರ ಮಾಡಬೇಡಿ. ಸೊ ಹೊಸ ಫ್ರೆಶ್ ಆಗಿ ರಿಪೋರ್ಟ್ ತಗ್ಸ್ಕೊಂಡು CD3 CD4 ವೈರಲ್ ಲೋಡ್, ದೆನ್ ಶುಗರ್, FBS PPPS HbA1c ಇಷ್ಟೇ ಎಲ್ಲ ಮಾಡಿಸ್ಕೊಂಡು ಬನ್ನಿ ಸ್ವಾಮಿ. ದೇವರಿದಾನೆ, ಖಂಡಿತವಾಗಲೂ ಆಗ್ತೀವಿ. ಹಲೋ. ಈಗ ಏನಂತ ಹೇಳಿದ್ರೆ, ನಿಮ್ ಹೆಸರು ಬೇಡ. ಆಲ್ರೆಡಿ HIV ಪೇಷಂಟ್ ಗೆ ನಮ್ಮ ಚಾನಲ್ ಕಡೆಯಿಂದಲೇ ನಾವು ರೆಫರ್ ಮಾಡಿ ಒಂದು 3 ಜನ ಪೇಷಂಟ್ ಗೆ ಅವ್ರು ಆಲ್ರೆಡಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂದ್ರೆ, ನೀವು ಒಂದ್ಸಲ ಲೇಟೆಸ್ಟ್ ಆಗಿರ್ತಕ್ಕಂಥ ರಿಪೋರ್ಟ್, ಅವ್ರು ಏನೇನು ಟೆಸ್ಟ್ ಗಳನ್ನ ಹೇಳಿದ್ರೆ ಅದೆಲ್ಲ ಟೆಸ್ಟ್ ಅನ್ನ ಮಾಡಿಕೊಂಡು ನೇರವಾಗಿ ಶುಕ್ರವಾರ ಮತ್ತು ಬುಧವಾರ ದಿನ ಬಿಟ್ಟು ಅವ್ರು ನೇರವಾಗಿ ಮೈಸೂರಿಗೆ ಹೋದ್ರೆ ನಿಮ್ಮ ಹೆಸರನ್ನು ಗೌಪ್ಯವಾಗಿಡಲಾಗುತ್ತೆ. ನಿಮ್ಮ ಟ್ರೀಟ್ಮೆಂಟ್ ಮುಗಿದು ನೀವು ಕ್ಯೂರ್ ಆಗೋ ತನಕ ನೀವು ಯಾರು ಎನ್ನುವುದನ್ನ ನಿಮ್ಮ ಡೀಟೇಲ್ಸ್ ಅನ್ನ ಗೌಪ್ಯವಾಗಿಡಲಾಗುತ್ತೆ. ಸೊ ಅದಕ್ಕೆ ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇದೆ. ಇನ್ ಕೇಸ್ ನಿಮಗೆ ಡೌಟ್ ಏನಾದ್ರೂ ಇದೆ, ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಲ್ ಮಾಡಿ. ಸ್ವತಃ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರುವಂತಹ ವ್ಯಕ್ತಿಯ ನಂಬರ್ ಅನ್ನೇ ಕೊಡ್ತೀವಿ ನಾವು ನಿಮಗೆ. ನೀವು ಅವ್ರ ಹತ್ರ ಮಾತಾಡಿಕೊಂಡು ಎಲ್ಲೋ ಒಂದು ರೀತಿ ಒಂದು ಆತ್ಮವಿಶ್ವಾಸ ಸಿಗುತ್ತೆ. ಆಮೇಲೆ ನೀವು ಬೇಕಿದೆ ಡಾಕ್ಟರ್ ಹತ್ರ ಹೋಗಿ ನೀವು ಅವ್ರ ಜೊತೆ, ಅಂದ್ರೆ ಬಾಬಾ ಅವ್ರ ಜೊತೆ ಹೋಗಿ ಟ್ರೀಟ್ಮೆಂಟ್ ಅಂತ ತಗೊಂಡು, ನಮ್ಮೆಲ್ಲರ ಆಶಯ ಇಷ್ಟೇ, ಅವರ ಆಶಯನೂ ಇಷ್ಟೇ, ನೀವು ಗುಣವಾಗಿ ನಗ್ತಾ ಮುಂದಿನ ಜೀವನವನ್ನು ಕಳಿಬೇಕು ಅಂತ. ಓಕೆನಾ? ಎಸ್, ಥ್ಯಾಂಕ್ ಯು. ಈಗ ಒಂದು ಬ್ರೇಕ್ ಇರುತ್ತೆ, ಬೇಕಾದ್ಮೇಲೆ ಚರ್ಚೆನ ಮತ್ತೆ ಮುಂದುವರಿಸ್ತೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ವಿಶೇಷ ಕಾರ್ಯಕ್ರಮ ಮುಂದುವರ್ಸ್ತಾ ಇದ್ದೀನಿ. ರೂಪ ಅವರೇ, ನಿಮ್ಗೆ ಏನೇನು ಔಷಧ ಕೊಟ್ರಿ ಇವರು, ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದ್ರೆ? ಯಾಕಂದ್ರೆ ನಿಮ್ಗೆ ಥೈರಾಯ್ಡ್ ಇತ್ತು ಒಂದ್ ಕಡೆ ಶುಗರ್ ಕೂಡ ಇತ್ತು ಅಲ್ವಾ? ಹೇಳಿ ಮೇಡಮ್.
ನಮಗೆ ಲಿಕ್ವಿಡ್ ಕೊಟ್ರು 2 ಸ್ಪೂನ್ ಹಾಕೋಕೆ, ಮತ್ತೆ ಪುಡಿ ಕೊಟ್ರು 1-2 ಸ್ಪೂನ್ ಹಾಕೋಕಂತ, ಮತ್ತೆ 2 ಚಿಟಿಕೆ ಪುಡಿ ಅದನ್ನು. ಆಮೇಲೆ ಅರ್ಧ ಹಣ್ಣು ಲಿಂಬೆ ಹಣ್ಣು ರಸದಲ್ಲಿ ಹಿಂಡ್ಕೊಂಡು ಊಟಕ್ಕಿಂತ ಮುಂಚೆ ಬೆಳಿಗ್ಗೆ ಮತ್ತು ರಾತ್ರಿ 2 ಟೈಮ್. 2 ಹೊತ್ತು. ಮಧ್ಯಾಹ್ನ ಹೊತ್ತಲ್ಲಿ ಏನಿಲ್ಲ. ಹೇಗಿತ್ತು? ತಗೊಳ್ಬೋದಾ? ಒಳ್ಳೆ ಸ್ವೀಟ್ ಸ್ವೀಟ್ ಆಗಿ ನನಗೇನು ಅನಿಸ್ಲಿಲ್ಲ. ಅದಕ್ಕಿಂತ ಮುಂಚೆ 4 ವರ್ಷ ಟ್ರೀಟ್ಮೆಂಟ್ ಮಾಡಿದ್ರಲ್ಲ, ಸೊ ಇವ್ರ ಜೊತೆ ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೆ ಒಂದು ಎಷ್ಟು ದಿನಕ್ಕೆ ನಿಮ್ಗೆ ಏನಿಸ್ತು? ನಾನು 1 ವಾರಕ್ಕೆ ಒಂಥರ ಮೈಯೆಲ್ಲ ಫ್ರೀ ಆದಂಗಾಯ್ತು, ಒಂಥರ ಮೈಯೆಲ್ಲ ಹಗೋರ ಆದಂಗಾಯ್ತು. ಶುಗರ್ ಲೆವೆಲ್ ಎಲ್ಲ ಮತ್ತೆ ಚೆಕ್ ಮಾಡಿದ್ರೆ ನೀವು? ಮಾಡ್ಕೊಂಡು ಏನ್ ಹೇಳ್ತಾ ಇದ್ದಾರೆ ಈಗ ನಿಮ್ಗೆ ಏನಾಗುತ್ತೆ? ಶುಗರ್ ಫುಲ್ ಇಲ್ಲ ಈಗ ನನಗೆ ಆರಾಮಾಗತ್ತಿದೆ, ಖುಷಿನೂ ಆಗ್ತಿದೆ. ಥೈರಾಯ್ಡ್ ಸಮಸ್ಯೆನು ಅದನ್ನು ನಾರ್ಮಲ್ ಬಂದಿದೆ, ಶುಗರ್ ನಾರ್ಮಲ್. ಸೊ ಎಲ್ಲಾ ಕೆಲಸ ಆರಾಮಾಗಿ ಮಾಡ್ಕೊಳ್ತಾ ಇದ್ದೀರಿ, ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ನಿಮ್ಗೆ? ಈ ವಾಯ್ಸ್ ಪ್ರಾಬ್ಲಮ್ ಇರುವಂತದ್ದು ಕೂಡ ಕ್ಲಿಯರ್ ಆಗಿದೆ? ಕ್ಲಿಯರ್ ಆಗಿದೆ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಸೇರ್ತಾ ಇದೆಯಾ? ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀರಿ? ಊಟ ಚೆನ್ನಾಗಿ ಸೇರ್ತಾ ಇದೆ. ಒಬ್ರು ಕಾಲರ್ ಇದ್ದಾರೆ. ಹಲೋ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಹಲೋ ಹಲೋ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಹಲೋ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲ ಲೈನ್ ಕಟ್ ಆಗುತ್ತೆ. ನಿಮ್ಮ ಹೆಸರೇನು ಹೇಳಿ? ನಮ್ಮ ಹೆಸರು ಅಶ್ವಿನಿ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ನಿಮ್ ಸಮಸ್ಯೆ ಏನಮ್ಮ? ಬಾಬಾ ಅವರಿದ್ದಾರೆ, ಮಾತಾಡಿ ಅಶ್ವಿನಿ ಅವರೇ. ಆಯ್ತು ಸರ್, ಮಾತಾಡಿ. ನಮಸ್ತೆ ಬಾಬಾ. ನಮಸ್ತೆ ಮಾ. ಬಾಬಾ, ನಮ್ಗೆ ತುಂಬಾ ಬ್ಲೀಡಿಂಗ್ ಆಗುತ್ತೆ. PCOD ಪ್ರಾಬ್ಲಮ್? ಅದು ನನ್ಗೆ ಇದು ಥೈರಾಯ್ಡ್ ಇದೆ ಅಂತ ಅಂದ್ರು. ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡ್ತಿದ್ದೀನಿ, ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದೀನಿ. ಸ್ಕ್ಯಾನಿಂಗ್ ಅಲ್ಲೂ ಥೈರಾಯ್ಡ್ ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದಿರು. ವೆಯ್ಟ್ ತುಂಬಾ ಇದ್ದೀನಿ ಅಂತ ಅಂದ್ರು, 75 kg ಇದ್ದೀನಿ ಅಂದ್ರು. ಈಗ ವೆಯ್ಟ್ ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ಬ್ಯಾಕ್ ಪೇನ್ ತುಂಬಾ ಬರುತ್ತೆ. ಆಯ್ತು ತಾಯಿ, ನೀವು ಮೈಸೂರು ಅವರೇನೆ, ಉದಯಗಿರಿ MG ರಸ್ತೆ ನಿಯರ್ ಬೈ ಕ್ಲಾಸಿಕ್ ಸ್ಕೂಲು, ಅಲ್ಲಿ ನಿಮ್ಮ ರಿಪೋರ್ಟ್ ವನ್ನು ತಕೊಂಡು ಬನ್ನಿ. ಈ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ರಜಾ ಇದೆ. ಎಲ್ಲರೂ ರಿಪೀಟ್ ಆಗಿ ಕೇಳ್ಕೊಳ್ಳಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ರಜಾ ಇದೆ. ಸೋಮವಾರದಿಂದ ಬರಬಹುದು, ಇಲ್ಲಾಂದ್ರೆ ಗುರುವಾರ ನಾಳೆ ಬರಬಹುದು. ನಾಳೆ ನಾವು ಕನ್ಸಲ್ಟ್ ಮಾಡ್ತಾ ಇದ್ದೀವಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ರಜಾ ಇದೆ. ಈ ಸೋಮವಾರ ಬರಬಹುದು, ಇಲ್ಲಾಂದ್ರೆ ಗುರುವಾರ ಬರಬಹುದು. ಆ ರಿಪೋರ್ಟ್ ನ ನೋಡ್ಕೊಂಡು ಏನ್ ಟ್ರೀಟ್ಮೆಂಟ್ ಕೊಡಬೇಕು ಕೊಡವ. ದೇವ್ರ ಇದನ್ನ PCOD ಪ್ರಾಬ್ಲಮ್ ಕಡಿಮೆ ಆಗತ್ತೆ, ಬ್ಲೀಡಿಂಗ್ ಕಡಿಮೆ ಆಗತ್ತೆ, ಮತ್ತೆ ಥೈರಾಯ್ಡ್ ಕ್ಯೂರ್ ಆಗತ್ತೆ ತಾಯಿ. ಓಕೆ, ಧನ್ಯವಾದಗಳು ಅಶ್ವಿನಿ ಅವರ ಕರೆ ಮಾಡೋದಕ್ಕೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವೆಲ್ಲ ಇರುವಂತದ್ದು ನಮ್ಮ ಒಂದು ಫ್ರೇಮೇ ಇರೋದಿಲ್ಲ. ಎಷ್ಟೊತ್ತಿಗೋ ಊಟ, ಎಷ್ಟೊತ್ತಿಗೋ ತಿಂಡಿ, ಎಷ್ಟೊತ್ತಿಗೋ ಹೇಳ್ತೀವಿ, ಎಷ್ಟೊತ್ತಿಗೋ ಮಲಗ್ತೀವಿ. 24 ಗಂಟೆ ಇವಾಗ ಸಿಸ್ಟಮ್, 24 ಗಂಟೆಗೆ ಇವತ್ತು ಮೊಬೈಲು. ಸೊ ಒಂದು ಪಾಲಿಸಿ ಅಂತ ಇರೋದಿಲ್ಲ ನಮಗೆ. ಒಂದು ಹೆಲ್ತ್ ಕೇರ್ ಪಾಲಿಸಿ ಅಂತ ಒಂದು ಇದ್ದಿದ್ರೆ, ಅಥವಾ ಆ ಒಂದು ಸ್ಟ್ರಕ್ಚರ್ ಫ್ರೇಮ್ ಅಂತ ಇದ್ದಿದ್ರೆ, ಬಹುಶಃ ಇಂಥ ಸಣ್ಣ ಪುಟ್ಟ ಕಾಯಿಲೆಗಳಿಂದ, ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳು ನಾವು ದೂರ ಇರ್ಬೋದೇನೋ ಅನ್ಸುತ್ತೆ. ಈ ಪಾಲಿಸಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಂದ್ರೆ ಡಿಸಿಪ್ಲಿನ್ ಇರಬೇಕು, ಲೈಫ್ ಸ್ಟೈಲ್ ಒಂಥರ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು, ರೆಗ್ಯುಲರ್ ಇಂಟೇಕ್ ಆಫ್ ಫುಡ್. ಇವಾಗ ಈಗ IT ಪ್ರೊಫೆಷನಲ್ಸ್, ಮೆನಿ ಆಫ್ ದಮ್ ದೇ ಡೋಂಟ್ ಟೇಕ್ ಫುಡ್ ಆನ್ ಟೈಮ್. ಅದರಿಂದಾನೇ ಅಸಿಡಿಟಿ ಆಗೋದು ಅವ್ರಿಗೆ. ಪ್ಲಸ್ ಅವ್ರದ್ದು ಕೂತ್ಕೊಂಡು ಕಂಪ್ಯೂಟರ್ ಮಾಡಿ ಓದ್ತಾ ಇರೋದು, ದೇ ಗೆಟ್ ರೆಪಿಟೇಟಿವ್ ಸ್ಟ್ರೆಸ್ ಇಂಜುರೀಸ್ ಅಂತ ಬರುತ್ತೆ ಜಾಯಿಂಟ್ಸ್. ಆಮೇಲೆ ವಿಷನ್ ಪ್ರಾಬ್ಲಮ್ಸ್ ಬರುತ್ತೆ ಅವ್ರಿಗೆ, ಮಲ್ಟಿಪಲ್ ಪ್ರಾಬ್ಲಮ್ಸ್, ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್. ಬಟ್ ಹವೆವರ್ that can be rectified if you are taking some preventive aspects. Yes. ಇವಾಗೆಲ್ಲ everybody knows about yoga, meditation. ಕೆಲವರು ರೆಸ್ಟ್ ಕೊಡದೆ ಕೆಲಸ ಮಾಡ್ತಾರೆ, ಜೊತೆಗೆ ಸ್ಟ್ರೆಸ್ ಬಿಡುತ್ತೆ ಅಲ್ವಾ? ಹೌದು, 100% ತಪ್ಪದು. 8-9 ಗಂಟೆ ಅಂದ್ರೆ 4-5 ಗಂಟೆ ಒಂದೇ ಸ್ಟ್ರಕ್ಚರ್ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲ, ಅದು ದಟ್ ಈಸ್ ಹೈರಿಂಗ್ ಪಾಲಿಸಿನಲ್ಲಿ ವರ್ಕಿಂಗ್ ಕಂಡೀಷನ್ ಸರಿಗಿರ್ಬೇಕು. ಈಗ ಏನಕ್ಕೆ ಇಷ್ಟೊಂದು ಜನ ಎಷ್ಟೊಂದು ಕಷ್ಟ ಪಡ್ತಾರೆ? ದರ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಎಂಪ್ಲಾಯ್ಮೆಂಟ್ ಅಂಡ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್. ಒಳ್ಳೆ ಸಂಬಳ ಬರುತ್ತೆ ಅಂತ, ಬಟ್ ಅಟ್ ವಾಟ್ ಕಾಸ್ಟ್? ಲೈಫಲ್ಲಿ ಯಾವಾಗಲೂ ಒಂದು ಸಿಕ್ಕಿದ್ರೆ ಇನ್ನೊಂದು ಕಾಂಪ್ರಮೈಸ್ ಮಾಡಲೇಬೇಕು. ಸೊ ಯು ಹ್ಯಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್. ಅಷ್ಟೇನೆ ಹೇಳೋದು, ಸ್ಟ್ರೈಕ್ ಎ ಬ್ಯಾಲೆನ್ಸ್. ಹೌ ಮಚ್ ಕ್ಯಾನ್ ಯು ಲಿವ್ ಆರ್ ಮ್ಯಾನೇಜ್ ವಿತ್, ನಾಟ್ ಮೋರ್ ದನ್ ದಟ್, ನಾಟ್ ನೆಸೆಸರಿ. ವೆನ್ ಯು ಲಾಸ್ಟ್ ಹೆಲ್ತ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಅಷ್ಟೇ. ಸೊ ಸಿಂಪಲ್ ಪ್ರಿವೆಂಟಿವ್ ಮೆಷರ್ಸ್. ಇವಾಗ ಬಾಬಾ ಇದ್ದಾರೆ, ಅವರು ಮೆನಿ ಥಿಂಗ್ಸ್ ಈಸ್ ಏಬಲ್ ಟು ಪ್ರೊವೈಡ್ ಯು ಆನ್ simple natural ingredients which keeps you in a state of good health. Yes. That should be the aim actually. Not allow a disease to progress and then treat. It is down the line. Before that, simple tips that can be carried out. ಬಾಬಾ ಅವರಿಗೆ ಲಾಸ್ಟ್ ವೀಕ್ ಬರ್ದೇ ಇರೋದಕ್ಕೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ರೆ, ಏನು ಅಂತ ಗೊತ್ತಾಗಬೇಕು. ಒಂದು, ಬೆಂಗಳೂರಿನಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ದಿನ ಬರ್ತಾ ಇದೆ ಮುಂದಿನ ತಿಂಗಳು ಆಗಸ್ಟ್. ಸ್ವತಂತ್ರ ದಿನಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಆಫೀಸ್ ಮಾಡ್ತಾ ಇದ್ದೀವಿ. ದೆನ್ ಅಗೇನ್ ಎರಡನೇದು ಗುರು ಪೂರ್ಣಿಮಾ ದಿವಸ, ಯು ಆರ್ ಬಿಲೀವ್ ಆರ್ ನಾಟ್ ಬಿಲೀವ್,
ಒಂದ್ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ, ಮತ್ತೆ ಬೀಜ್ ಮೂಲ ಮಂತ್ರ ಸಿಕ್ಕಿದೆ, ಮತ್ತೆ ಒಂದ್ ಗಿಡನು ತೋರ್ಸಿದ್ರು. ಆ ಗಿಡ ಹುಡ್ಕಕ್ಕೆ ನಾನು ರಜಾ ಹಾಕಿದೆ ನೋಡಕ್ಕೆ. ಅದ ಹೋಗಿ ಅದ್ ಕಣ್ ಹಿಡಿದು ತಗೊಂಡ್ ಬಂದಿದ್ದೀನಿ. ಸ್ಪಿರಿಚುಲಿ, ಫೈನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ, ಈವನ್ ಸೆಕ್ಷುಲಿ ಪ್ರಾಬ್ಲಮ್ ಇದ್ರು ಎಲ್ಲಾ ಕಾಯಿಲೆಗಳಿಗೂ ಮೊದ್ಲಕ್ಕಿಂತನೂ ಇಲ್ಲ ಇದೇ 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 ಇದೇನೆ ಅಂತ ಹೇಳ್ತಾ ಇದೀವಿ. ಇವಾಗ ಇಂಪಾಸಿಬಲ್ ಏನು ಇಂಪಾಸಿಬಲ್ ನಮ್ಮ ಹತ್ರ ಇಲ್ಲ. ಆಲ್ರೆಡಿ ಈಗ ಏನು ಆಧುನಿಕ ವೈದ್ಯಕೀಯ ಜಗತ್ತಿಗೆ ಸವಾಲಾಗುವಂತ ಕೆಲವೊಂದಿಷ್ಟು ಕಾಯಿಲೆ ಇದೆ. ಎಕ್ಸಾಂಪಲ್ ಥೈರಾಯ್ಡ್ ಅಂತ ಇಟ್ಕೊಳ್ಳೋಣ. ಇವ್ರಿಗೆ ಆಪರೇಷನ್ ಬೇಕು ಅನ್ನೋ ಮಟ್ಟಕ್ಕೆ ಹೋಯ್ತು. ವಿದೌಟ್ ಆಪರೇಷನ್ ನೀವು ಗುಣ ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡನಲ್ಲಿ ಇರೋ ಕಾಯಿಲೆಗಳು, ಇಂಪಾಸಿಬಲ್ ಕಾಯಿಲೆಗಳು, ಇಂಪಾಸಿಬಲ್ ಥಿಂಗ್ಸ್, ಇಂಪಾಸಿಬಲ್ ಎಲ್ಲ ಇವಾಗ ಪಾಸಿಬಲ್ ಇದೆ. ಅದಕ್ಕೆ ಗುಣ ಇದೆ. ಮತ್ತೆ ಹಳೆ ಅವರು ಕ್ಯಾನ್ಸರ್ ಕ್ಯೂರೇಷನ್ ಆಗಿರೋರು ಮತ್ತೆ ಟ್ರೀಟ್ಮೆಂಟ್ ತಗೋತಾವ್ರು. ನಿಮ್ಗೆ ಒಂದು ಈಗ ಇನ್ನೊಂದು ಗುಡ್ ನ್ಯೂಸ್, ಆ ಗಿಡದಿಂದ ರಸ ತೆಗ್ದಿದ್ದೀವಿ. ಸೊ ಅದು ದತ್ತೇಶ್ವರ ಬೆಟ್ಟದಿಂದ ಅಲ್ಲಿ ಸಿಗೋದು ಅದ್ ಗಿಡಗಳು, ಅದು ಅಲ್ಲಿಂದ ತರಿಸೋದು. ಸೊ ಎಕ್ಸ್ಟ್ರಾ 1000 ರೂಪಾಯಿ ಅವ್ರಿಗೆ ಇವಾಗ HIV ಮತ್ತೆ ಕ್ಯಾನ್ಸರ್ ಪೇಷಂಟ್ ನ ಎಕ್ಸ್ಟ್ರಾ 1000 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಹಳೆ ಅವರು ಬಂದು ಅದ್ ತಗೋಬಹುದು. ಹೊಸಬ್ರಿಗೆ ಆ ಔಷಧಿ ಜೊತೆನಲ್ಲಿ ಈ ಔಷಧಿನ ಆಡ್ ಮಾಡ್ಕೊಡ್ತಾ ಇದೀವಿ. ಸೊ ಎಕ್ಸ್ಟ್ರಾ 1000 ರೂಪಾಯಿ ಆಗತ್ತೆ. ಯಾಕಂದ್ರೆ ಅಲ್ಲಿಂದ ಗಿಡಗಳು ತಕೊಂಡ್ ಬಂದು ಅದ್ರ ರಸ ತಗ್ದಿ ಆ ಕ್ವಾಂಟಿಟಿ ಮಾಡೋದು ಅದ್ ಜಾಸ್ತಿನೇ ಬಿಡತ್ತೆ. ಆದ್ರೆ ನಾವು ಹೆಚ್ಚಿಗೆ ಕ್ವಾಂಟಿಟಿ ತರ್ತಾ ಇದೀವಿ ಅಂತ ಅದು 1000 ರೂಪಾಯಿ ಎಕ್ಸ್ಟ್ರಾ ಹೆಚ್ಚಿಗೆ ಮಾಡ್ತೀವಿ. ಇವಾಗ ಕ್ಯಾನ್ಸರ್ ಬ್ಯಾಂಗ್ಳೂರಲ್ಲಿ ಇದ್ಮೇಲೆ ಎಷ್ಟು ದಿನ ಇರ್ತೀರಿ? ಆಗಸ್ಟ್ ಅಂದ್ರೆ ನಿಮ್ದು ಹೊಸ ಆಫೀಸ್ ವಾರದಲ್ಲಿ 2 ದಿವಸ ಬ್ಯಾಂಗ್ಳೂರ್ನಲ್ಲಿ, 2 ದಿವಸ ಮೈಸೂರಿನಲ್ಲಿ. ಆಮೇಲೆ ಇನ್ನೊಂದು ಶಾಕಿಂಗ್ ನ್ಯೂಸ್, ಅಗೇನ್ ಆಗಸ್ಟ್ ಆದಿದ ನಂತರ ನಾನು ಪೇಷಂಟ್ ಗಳನ್ನ ಕನ್ಸಲ್ಟ್ ಮಾಡಕ್ ಬಿಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹಳೆ ಪೇಷಂಟ್ ಎಲ್ಲಾರು ಹೋಗಿ ನಮ್ಮ ಮನೆಯಲ್ಲಿ ಔಷಧಿ ತಕೋಬಹುದು. ನಮ್ಮ ಅಣ್ಣ ತಮ್ಮದರು, ನಮ್ಮ ತಾಯಿ ಎಲ್ಲ ಅವ್ರ ಔಷಧಿ ಕೊಡ್ತಾರೆ. ನಾನ್ ಕನ್ಸಲ್ಟ್ ಮಾಡೋದು ಬಿಡ್ತಾ ಇದ್ದೀನಿ. ಅವ್ರು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡ್ತಾರ, ಔಷಧ ಕೊಡ್ತಾರೆ? ಹೌದು, ಎಲ್ಲದಕ್ಕೂ ಔಷಧಿ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲ ನೀವು ಬಿಡ್ತಾ ಇರೋ ಉದ್ದೇಶ ಏನು ಅಂತ ಕೇಳ್ಬೋದು? ನಾನ್ ಬಿಡ್ತಾ ಇರೋದು ಉದ್ದೇಶ ಯಾಕಂದ್ರೆ ಅಲ್ಲಿ ಬಂದು ವೇಟ್ ಮಾಡಕ್ ಆಗಲ್ಲ ಪೇಷಂಟ್ ಗಳಿಗೆ. ಆಮೇಲೆ ಕೆಲವರು ಸಾವಿರಾರು ರೂಪಾಯಿ ತಗೋತಾ ಇದಾರೆ, 7,000 ತಗೋತಾ ಇದಾರೆ, 8,000 ತಗೋತಾ ಇದಾರೆ ಕ್ಯಾನ್ಸರ್ಗೆ, HIVಗೆ ಅಂತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು, ಅಲ್ಲಿ ಹೋಗಿ ಗುಣ ಆಗ್ದಿಲ್ದೆ ಬರೋದು. ಅಲ್ಲಿ ಯಾರು ಡಾಕ್ಟರ್ ಹತ್ರ ಪ್ರಶ್ನೆ ಕೇಳಲ್ಲ, ಮತ್ತೆ ಅಲ್ಲಿ ಮಾತು ಹೇಳಲ್ಲ. 2ನೇದು. 3ನೇದು, ಇಲ್ಲ ಬೇಡ, ಯಾಕಂದ್ರೆ ನಾನು ದುಬೈ ಮತ್ತು ಕುವೈತ್ ನಲ್ಲಿ ಕಿಂಗ್ ಫ್ಯಾಮಿಲೀಸ್ ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರಿಗೆ ಕ್ಯೂರೇಷನ್ ಆಗಿದೆ. ಸೊ ಹಾಗಾಗಿ ನಾನು VVIP ನ ಬರೀ ಟ್ರೀಟ್ಮೆಂಟ್ ಮಾಡ್ತೀನಿ ಅಷ್ಟೇನೆ. ದೊಡ್ಡವರು ಮಾತ್ರ, ಬಡವರು ನಿಮ್ಮನ್ನು ಮಾನಿಟರ್ ಮಾಡಬೇಕಾಯ್ತು ಆಗಿದೆ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಸರ್, ನಮಸ್ತೆ, ಹೇಳಿ ಸ್ವಾಮಿ. ಸರ್ ನಾವು ದಾವಣಗೆರೆಯಿಂದ ಮಾತಾಡೋದು. ಹೇಳಿ ಸ್ವಾಮಿ. ಸರ್ L4 L5 ನನಗೆ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳ್ತಾರೆ. ಅದು ಒಂದು ವರ್ಷದಿಂದ ಬಿದ್ದು ಹೊಡೆತ ಬಿದ್ದಿತ್ತು. ಅದು ಅಲ್ಲಿ ಬಹಳ ಕಡೆ ತೋರಿಸಿದ್ರೆ ಸರಿ ಹೋಗ್ತಿಲ್ಲ. ಹೋಮಿಯೋಪತಿ ಟ್ಯಾಬ್ಲೆಟ್ ತಗೊಂತ ಇದ್ದಾರೆ ಈಗ 4 ತಿಂಗಳಿಂದ. ಓಕೆ, ಅದರಿಂದ ಏನು ನನಗೆ ಇದಾಗ್ತಾ ಇಲ್ಲ. ಆಯ್ತು ಸ್ವಾಮಿ, ನೀವು ಬನ್ನಿ, ನಾಡಿ ಹಿಡಿದು ನೋಡ್ತೀವಿ. ಆಮೇಲೆ ನಿಮ್ ಎಕ್ಸ್ರೇ ನೋಡ್ತೀವಿ, ಏನೇನ್ ರಿಪೋರ್ಟ್ ಕಳ್ಸಿದೀರಾ ಅದ್ ನೋಡ್ತೀವಿ. ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ, ಮಸಾಜ್ ಥೆರಪಿ, ಆಕ್ಯುಪ್ರೆಷರ್ ಪಾಯಿಂಟ್ ಗಳಿಗೆ ಮಸಾಜ್ ಇರ್ತದೆ, ಆ ಮಸಾಜ್ ಥೆರಪಿ ಮಾಡಿಸ್ಬೇಕಾಗತ್ತೆ. ಮತ್ತೆ ನಾವು ಈ ಗಿಡಗಳದ್ದು ರಸದಿಂದ ಒಂದು ಲಿಕ್ವಿಡ್ ಕೂಡ ತಯಾರು ಮಾಡಿದೀವಿ, ಒಂದು ಆಯಿಲ್ ಕೂಡ ತಯಾರು ಮಾಡಿದೀವಿ. ಇವಾಗ ಹಳೇ ಪೇಷಂಟುನು 15 ದಿವಸಕ್ಕೆ 20 ದಿವಸಕ್ಕೆ ಎದ್ ನಡೀತಾ ಇದ್ರು, ನರಗಳು ಫ್ರೀ ಆಗ್ತಾ ಇತ್ತು, ಎಲ್ಲ ಪೇನ್ಗಳದಿಂದ ಕಡಿಮೆ ಆಗ್ತಾ ಇದ್ದಾರಲ್ಲ, ಅವರು ಇನ್ನೂ ಬೇಗನೆ ಗುಣ ಆಗ್ತಾರೆ. ಆ ತರ ಪ್ರೊಸೀಜರ್ ಮಾಡಿದೀವಿ. ಮತ್ತೆ ಮಸಾಜ್ ಥೆರಪಿನೂ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ತಾ ಇದೀವಿ. ಅದ್ನಲ್ಲಿ ಅದು ಪಟ್ಟು, ಅದು ಲೇಹ ಗೀಹ ಹಚ್ಚೋದು ಎಲ್ಲ ಬರ್ತದೆ, ಅದೆಲ್ಲ ಎಕ್ಸ್ಟ್ರಾ ಮಾಡಿದೀವಿ. ಸೊ ಹಾಗಾಗಿ ಇನ್ನೂ ಬೇಗನೆ ಕ್ಯೂರೇಷನ್ ಇದೆ. ಎಸ್, ರೂಪ ಅವರೇ, ನಿಮ್ಗೆ ಏನಾದ್ರು ಈ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಾಗ ಫುಡ್ ರಿಸ್ಟ್ರಿಕ್ಷನ್ಸ್, ಇಂಥ ತಿನ್ನಬಾರ್ದು, ಇಂಥದ್ದನ್ನೇ ತಿನ್ಬೇಕು, ಆ ತರ ಏನಾದ್ರು ಇತ್ತ ಮೇಡಮ್? ಏನೆಲ್ಲ ಹೇಳಿದ್ರು? ಒಳಗಾಯಿ, ಅಲಸಂದೆ, ಆಮೇಲೆ ಆಲೂಗಡ್ಡೆ, ಹೂಕೋಸು, ನವಿಲುಕೋಸು, ಗಡ್ಡೆಕೋಸು, ಚಿಕನ್, ಮಟನ್ ಎಲ್ಲ ಅವಾಯ್ಡ್ ಮಾಡಿ ತಾಯಿ ಅಂತ ಹೇಳಿದ್ವಿ. ಇನ್ನು ಎಷ್ಟು ದಿನ ಅವಾಯ್ಡ್ ಮಾಡ್ಬೇಕು ಅವರಿಗೆ? ಈಗ ಒಂದ್ ಹಂತ ಗುಣ ಆಗ್ತದೆ. ಇವಾಗ ಶುಗರ್ ಕಡಿಮೆ ಆಗಿದೆ, ಥೈರಾಯ್ಡ್ ಪೂರ್ತಿ ಕ್ಯೂರ್ ಆಗಿದೆ, ಶುಗರ್ ನಿಲ್ಗೆ ಬಂದಿದೆ. ನಾವ್ ಏನ್ ಹೇಳಿದೀವಿ, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನೀವು ತಗೋತಾ ಇರೋ ಔಷಧಿನ ಬಿಡ್ರಿ, ಬಿಟ್ಟು ಈ ಔಷಧಿ ತಗೊಳ್ಳಿ. ನಿಮ್ಗೆ ಇನ್ನೂ ಕಡಿಮೆ ಬಂದ್ರೆ ನಮ್ಮ ಔಷಧಿನೂ ಕಡಿಮೆ ಮಾಡ್ಕೊಳ್ಳಿ. ನಮ್ಮ ಔಷಧಿನೂ ಕಡಿಮೆ ಮಾಡ್ಕೊಳ್ಳಿ. ಜೊತೆನಲ್ಲಿ ಒಂದು 6 ತಿಂಗಳು ಈ ತರನೇ ಪತ್ತೆ ಕಂಟಿನ್ಯೂ ಮಾಡಿ ತಾಯಿ, ತಾಕೆ ಜೀವನ ಸಮೇತ ನಿಮ್ಗೆ ಈ ಕಾಯಿಲೆ ಮುಂದೆ ಬರಬಾರದು ಅಂತ. ಅದಕ್ಕೆ ಇನ್ನೂ 6 ತಿಂಗಳು ಡಿಸ್ಟ್ರಿಕ್ಷನ್.
ಸ್ಟ್ರಿಕ್ಟ್ಲಿ ನಡಿಬೇಕು. ಓಕೆ, ಸ್ಟ್ರಿಕ್ಟ್ಲಿ ಮೆಡಿಸಿನ್ ಇನ್ನು 6 ತಿಂಗಳು ತಗೊಂಡ್ರೆ ಲೈಫಲ್ಲಿ ಮತ್ತೆ ಪುನಃ ತಿರ್ಗಾ ಈ ಬರಲ್ಲ. ಶುಗರು ಬರಲ್ಲ ಅಂತೀರಿ? ಶುಗರು ಬರಲ್ಲ, ಥೈರಾಯ್ಡ್ ಬರಲ್ಲ. ಓಕೆ, ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರು, ನೀವು ಕೂಡ ಒಂದು ಕಾರ್ಯಕ್ರಮ ಭಾಗವಹಿಸಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಾಬಾ ಅವ್ರ ಜೊತೆ ಮಾತಾಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗೆ ಉತ್ತರವನ್ನು ಪಡಿಬಹುದು. ಈಗ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ಬಾಬಾ ಸಾಹಸ ಕಾರ್ಯಕ್ರಮ ಮುಂದುವರ್ಸ್ತಾ ಇದೀವಿ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಾನು ಹಾಸನದಿಂದ ಪ್ರೇಮ ಅಂತ. ಹಾ, ನಮಸ್ತೆ, ಹೇಳಿ ತಾಯಿ. ಗುರುಜಿ, ನಾವು ಮೈಸೂರಿಗೆ ಬಂದು 5ನೇ ತಾರೀಕು ಔಷಧಿ ತಗೊಂಬಂದ ನನ್ ಮಗ. ಓಕೆ ಗುರುಜಿ, ನೀವು 15 ಕುತ್ಮಾಗುತ್ತೆ ಅಂದ್ರಿ, ಯಾಕೆ ನನಗೆ ಆಗೈತೆ ಗುರುಜಿ. ಏನಮ್ಮ ನೋವು ಗುರುಜಿ? ನಾನು ಡಿಸ್ಕ್ ಪ್ರಾಬ್ಲಮ್ ನನಗೆ. ಕಾಲ ಪಾದದ ಮೇಲಿಂದ ತುಂಬಾ ನೋವು. ಅದಕ್ಕೆ ನಾವು ಹೇಳ್ತೀವಿ ಮಸಾಜ್ ಥೆರಪಿ ಮಾಡಿಸ್ಬೇಕು ಅಂತ. ಬೇರೆ ಅವ್ರನ್ನ ಕಳಿಸ್ಬಿಟ್ಟು ನೀವು ಔಷಧಿ ತಗ್ಸ್ತೀರಾ, ಅದು ಹಚ್ತೀರಾ, ಏನೋ ಇರ್ತದೆ. ಅಲ್ಲಿಂದ ಪೇನ್ ಆಯಿಲ್ ತಗೊಂಡು ಬರ್ತಾರೆ, ಹಚ್ಕೋತಾರೆ, ಮತ್ತೆ ನೋವು ಇದೆ ಅಂತ ಪೇನ್ ಆಯಿಲ್ ಮತ್ತೆ ಲಿಕ್ವಿಡ್ ತಗೊಂಡು ಹೋಗ್ತಾರೆ. ನಾವು ಅದಕ್ಕೋಸ್ಕರನೇ ನಾವು ಹೇಳೋದು ಪೇಷಂಟ್ ಒಂದ್ಸತಿ ವಿಸಿಟ್ ಮಾಡಬೇಕು. ಪೇಷಂಟ್ ವಿಸಿಟ್ ಮಾಡಿದ್ರೆ ನಾಡಿ ಹಿಡಿದು ನೋಡ್ತೀವಿ, ಆ ತರ ಅವಶ್ಯಕತೆ ಇದ್ರೆ ಅವ್ರಿಗೆ ಮಸಾಜ್ ಥೆರಪಿ ಮಾಡಿಸ್ತೀವಿ ಅಂತ. ಸೊ ತಾಯಿ, ನೀವು ಒಂದ್ ಸ್ವಲ್ಪ ಕಷ್ಟಪಟ್ಟು ಮೈಸೂರು ಗಂಟ ಬಂದ್ಬಿಟ್ರೆ ಒಳ್ಳೇದು. ಅವತ್ತು ಗುರುಜಿ ತುಂಬಾ ಪೇನ್ ಇತ್ತು, ನನ್ನ ಕೈಯಿಂದ ಬರಕ್ ಆಗ್ಲಿಲ್ಲ. 2 ಸರಿ ಬಂದು ನಿಮ್ನ ಹುಡುಕಾಡ್ಕೊಂಡ್ ಬಂದು ಸುಸ್ತು. 2 ಸರಿ ಬಂದು ಅತ್ತೆ ಸಿಗ್ತೀರ ಅನ್ನಂತ ನಾನು ಬರಕ್ ಅನುಮಾನ ಆಗಿ ಬರಲಿಲ್ಲ. ಇವಾಗ ಅನುಮಾನ ಬೇಡ, ಗುರುವಾರ ಇಲ್ಲಾದ್ರೆ ಸೋಮವಾರ ಬನ್ನಿ ತಾಯಿ, ವಿಸಿಟ್ ಮಾಡಿ ನೋಡ್ತೀವಿ ಮೂಳೆ ಸೋದೋಗಿದೆಯಾ ಏನು ಎಂತ ಅಂತ. ಒಂಥರದ ಪೇನ್ ಇರಲ್ಲ ಮಂಡಿನಲ್ಲಿ. ಅಲ್ಲಿ ಬಿಟ್ಟು ಬಿಟ್ಟು ಇನ್ನೊಂದ್ ನರ್ಕ ಹೊಡಿತೈತೆ ಅಂತ ಡಾಕ್ಟರ್ ಹೇಳ್ತಾರೆ ಗುರುಜಿ. ಆಯ್ತು, ಬನ್ನಿ, ನಾವು ನೋಡ್ಬಿಟ್ಟು ಅದಕ್ಕೆ ಮಸಾಜ್ ಥೆರಪಿ ಇದೆ, ಅದು ಮಾಡಿಸ್ತೀವಿ ತಾಯಿ, ಕಡಿಮೆ ಆಗತ್ತೆ ಖಂಡಿತ. ಒಂದೇ ನಾಳೆ ಹೋಗಿ, ಇಲ್ಲಾಂದ್ರೆ ಸೋಮವಾರ ದಿನ ಮೈಸೂರಿಗೆ ಹೋಗಿ ಅಮ್ಮ, ಓಕೆನಾ? ಈ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ರಜಾ ಇದೆ. ಸೊ ಹಾಗಾಗಿ ಗುರುವಾರ ಬರಬಹುದು, ಸೋಮವಾರ ಬರಬಹುದು. ಮತ್ತೆ ಗುರು ಪೂರ್ಣಿಮಾ ಇತ್ತು, ಗುರು ಪೂರ್ಣಿಮಾದಲ್ಲೇನೆ ಈ ಪಾಸಿಟಿವಿಟಿ ಈ ಎನರ್ಜಿ ಬಂದಿದ್ದು. ನಮ್ಮ ಇಂದುಶ್ರೀ ಅವರು ಅಷ್ಟೊಂದು ನಮ್ ಗುರೂಜಿ ಅಂತಾರೆ. ಮತ್ತೆ ಕೆಲವು ಅವರು ಮೆಡಿಟೇಷನ್ ಕಲಿಯಕ್ಕೆ ಬರ್ತಾ ಇದಾರೆ. ಅವ್ರೆಲ್ಲ ಯಾರನ್ನು ಒಂದ್ಸತಿ ಗುರು ಪೂರ್ಣಿಮಾಕ್ಕೆ ಬಂದೂನು ಇಲ್ಲ, ವಿಸಿಟ್ ಮಾಡೂನು ಇಲ್ಲ, ಗುರು ಆಶೀರ್ವಾದ ತಗೊಂಡು ಇಲ್ಲ. ನಮ್ಮ ಹಳೆ ಅವರು ಈಗ ಸಿಕ್ಕಿರ್ತಕ್ಕಂಥ ಬೇರು ನೀವ್ ಏನ್ ಹೇಳ್ತಾ ಇದ್ರಿ, ಯಾವ ಒಂದು ಗಿಡದ ಬೇರಿನಿಂದ ಟ್ರೀಟ್ಮೆಂಟ್ ಅನ್ನ ಇನ್ನು ಬೇಗ ಗುಣಪಡಿಸ್ತೀವಿ, ಅಷ್ಟು ಔಷಧಿಯ ಗುಣ ಇದೆ ಅಂತ ಇದೆ. ಎಷ್ಟು ಮಟ್ಟಿಗೆ ಅದು ಉಪಯೋಗಕಾರಿ ಅಂತ? ಎಷ್ಟು ಮಟ್ಟಿಗೆ ಅಂತ ಇಲ್ಲ, ಬರೀ ಸಾವು ಬಿಟ್ಟು ಎಲ್ಲ ಕಾಯಿಲೆಗೆ ಎಲ್ಲಾ ಸಮಸ್ಯೆಗಳು ಅದ್ರಲ್ಲಿ ಗುಣ ಇದೆ. ಆ ಗುರು ಪೂರ್ಣಿಮಾ ದಿವಸ ಅದು ನ್ಯಾಚುರಲ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಸಿಕ್ತು. ಅದರಿಂದ ಅದು ಒಂದ್ ಆಭಾಸ ಅಂತಾರಲ್ಲ, ಅಲ್ಲಿ ಹೋಗುವ, ಅದ್ ಎತ್ತು, ಅದ್ ತಗೋ, ಅದರಿಂದ ಮಾಡುವ, ಅದರಿಂದ ಆಗತ್ತೆ ಅಂತ. ಆತರ ಆಗಿರೋ ಕೆಲಸಗಳು ನನ್ಗೆ 100% ಇಲ್ಲ, 1,000,00,000% ಅದು ಪರ್ಫೆಕ್ಟ್ ಆಗಿ ಆಗೇ ಆಗತ್ತೆ. ಸೊ ಅದೆಲ್ಲ ನಾವು ತಕೊಂಡ್ ಬಂದು ಸ್ಟಾಕ್ ಮಾಡಿದೀವಿ, ಅದು ರೆಡಿ ಎಲ್ಲ ಆಯ್ತು. ಇವಾಗ ಸೋಮವಾರದಿಂದ ಅದು ಕೂಡ ನಾವೆಲ್ಲ ವಿಜಿಲ್ ಇಟ್ಕೊಂಡು ನಾನು ಮಾಡೋದೆಲ್ಲ ಒಳ್ಳೇದಕ್ಕೋಸ್ಕರ ಮಾಡೋದು, ಮನುಕುಲಕ್ಕೋಸ್ಕರ ಮಾಡೋದು ಅಂದ್ಮೇಲೆ ಯಾಕೆ ನೀವು ಬಿಡ್ತೀರಿ? ಆಗಿದ್ರೆ ಯಾಕೆ ಬಿಡ್ತೀವಿ ಅಂದ್ರೆ, ಇವಾಗ ನಮ್ಮ ಅಕ್ಕ ತಂಗಿರು ಇದಾರೆ, ಅಣ್ಣ ತಮ್ಮದಿ ಇದಾರೆ, ಅವ್ರಿಗೆ ಕೊಡ್ಬಿಡ್ತೀವಿ, ಅವ್ರು ಮಾಡ್ಕೊಳ್ಳಿ, ನಮ್ಗೆ ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ಮತ್ತು ನಂಬಿಕೆ ಇರೋದು ಶಬ್ಬೀರ್ ಅಲಿ ಶಾ ಜುನೈದಿ ಅವ್ರ ಮೇಲೆ. ಆದ್ರೆ ನನ್ನ ಕೈದಿಂದ ಅದ್ ಕೊಟ್ಬಿಡ್ತೀನಿ, ನಾನು ದಾನ ಮಾಡ್ಬಿಡ್ತೀನಿ. ನನ್ನ ಅಣ್ಣ ತಮ್ಮದಿರಿಗೆ, ನಮ್ಮ ಮನೆಯವ್ರಿಗೆ ನಾನು ದಾನ ಮಾಡ್ತೀನಿ. ಅದನ್ನು ಕಾಲರ್ ಇದ್ದಾರೆ. ಬಾಬು ಅವರೇ ನಮಸ್ತೆ. ಹಲೋ ಹಲೋ ಹಲೋ, ಜೋರಾಗಿ ಮಾತಾಡಿ ಅಮ್ಮ. ತಮ್ಮ ಹೆಸರು ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ ತಾಯಿ. ನಮಸ್ತೆ ಸರ್, ನಾನು ಚಳ್ಳಕೆರೆಯಿಂದ ಸರ್ ರೇಖಾ ಅಂತ ಮಾತಾಡ್ತಾ ಇದ್ದೀನಿ. ಆಯ್ತು ರೇಖಾ ಅವರೇ, ಹೇಳಿಮ್ಮ. ಸರ್, ನಮ್ಮ ಅಕ್ಕನಿಗೆ ತುಂಬಾ ಕಾಲು ಹಿಂಡಿ ನೋವು ಅಂತ ಹೇಳ್ತಾ ಇದಾರೆ ಸರ್. ಅದಕ್ಕೋಸ್ಕರ ಅದಕ್ಕೆ ಏನ್ ಪರಿಹಾರ? ಹಿಂಡಿ ನೋವು ನರಗಳ ಬ್ಲಾಕ್ ಆದ್ರೂನು ಬರುತ್ತೆ, ಮತ್ತೆ ಮೂಳೆ ಸೋತೋಗಿದ್ರೂನು ಬರುತ್ತೆ, ಇಲ್ಲಾದ್ರೆ ಆರ್ಥರೈಟಿಕ್ಸ್ ಪೇನ್ ಆದ್ರೂನು ಬರುತ್ತೆ, ಅಲ್ಲಿ ಮೂಳೆ ಜಾಸ್ತಿ ತಪ್ಪಾಗ್ಬಿಟ್ಟಿದ್ರೂನು ಬರುತ್ತೆ. ಸೊ ಹಿಂಡಿ ನೋವು ವೇಟ್ ಜಾಸ್ತಿ ಆದ್ರೂನು ಬರುತ್ತೆ. ಹಾಗಾಗಿ ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೇನೆ ಒಳ್ಳೇದು ತಾಯಿ. ಮತ್ತೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಇಲ್ಲಿಂದ ನಾನು ಏನ್ ಹೇಳ್ತಾ ಇದ್ದೀನಿ ನನ್ಗೇನೆ ರಿಪೀಟ್ ಕೇಳಿಸ್ತಾ ಇದೆ. ಹೌದಾ ಸರ್? ನಮ್ಮ ಅಕ್ಕ ಮಾತಾಡ್ತಾರಂತೆ, ಮಾತಾಡಿ ಸರ್. ಅದೇ ಇಮ್ಮಡಿ ನೋವಲ್ವಮ್ಮ? ಅದೇ ಈಗ ಬಾಬಾ ಅವ್ರು ಹೇಳಿದ್ರಲ್ಲ, ಒಂದ್ಸಲ ಬರ್ಬೇಕಾಗುತ್ತೆ, ವಿಸಿಟ್ ಮಾಡಿ ತಾಯಿ, ನೋಡವ. ಅದಕ್ಕೆ ಖಂಡಿತವಾಗಿ ಪೇಷಂಟ್ ವಿತ್ ರಿಪೋರ್ಟ್ ನೀವು ಮೈಸೂರಿಗೆ ಬನ್ನಿ, ನಿಮ್ಗೆ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಓಕೆನಾ?
ಮತ್ತೆ ನಮ್ಮ ಇಮ್ರಾನ್ ಅವರು ಕೂಡ ರೆಡಿ ಆಗಿದ್ದಾರೆ. ಮೋರ್ ದನ್ 70% ಈಗ ಅವರು ಅಭ್ಯಾಸ ಮಾಡಿ ಜೊತೆನಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಅವರು ಕೂಡ ತಯಾರಾಗಿದ್ದಾರೆ. 70% ಅವರಿಗೆ ಡೇ ಬೈ ಡೇ ಸ್ಲಿಮ್ ಆಗ್ತಾ ಇದ್ದಾರೆ. ಡೇ ಬೈ ಡೇ ಸ್ಲಿಮ್ ಆಗ್ತಾ ಇದ್ದಾರೆ, ಮತ್ತೆ ಹಾರ್ಟ್ ಆಗ್ತಾ ಇದ್ದಾರೆ, ಮತ್ತು ಇನ್ನೂ ಮುಖದ ಮೇಲೆ ಕೊಳೆ ಬರ್ತಾ ಇದೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಸರ್. ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡಿ ಬಾಸ್. ಹಲೋ ಹಲೋ, ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಲೈನ್ ಕಟ್ ಆಗುತ್ತೆ. ಓಕೆ ಸರ್, ಮಾಡಿ. ಬಾಬಾ ಅವರಿದ್ದಾರೆ, ತಮ್ಮ ಸಮಸ್ಯೆ ಏನು ಅಂತೇಳಿ ಆಯ್ತು ಮಾತಾಡಿ. ಹಲೋ, ತಿರ್ಗಾ ರಿಪೀಟ್ ಕೇಳಿಸ್ತಾ ಇದೆ. ನಮ್ಮ ವಾಯ್ಸ್ ನಮ್ಗೇನೆ ಕೇಳಿಸ್ತಾ ಇದೆ. ಹಲೋ ಹೇಳಿ ಸರ್. ಹಲೋ, ಹಾ ಕೇಳಿಸ್ತಾ ಇದೆ, ಹೇಳಿ ಸ್ವಾಮಿ. ನೀವು ಟಿವಿ ವಾಲ್ಯೂಮ್ ಓಪನ್ ಮಾಡ್ಕೊಂಡು ಈ ತರ ಮಾಡಿದ್ರೆ ಆಗಲ್ಲ, ಲೈನ್ ಕಟ್ ಮಾಡಿ ಬಿಡಿ. ಇಲ್ಲಿ ಬಿಟ್ಬಿಡಿ ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ರಿಗಾರ್ಡಿಂಗ್ ಬಾಬಾ? ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಗೆ ತಿಳಿದಿರೋ ಹಾಗೆ ಮೋರ್ ದನ್ 1000 ಪೀಪಲ್ ಇಷ್ಟೊಳಗಡೆ ಶುಗರ್ ನಿಂದ ಮುಕ್ತಿ ಕಾಣಿಸ್ಬಿಟ್ಟಿದ್ದಾರೆ. ಅವರಿಗೆ HIV, ಕ್ಯಾನ್ಸರ್, ಕೆಲವೊಂದು ವೈದ್ಯಕೀಯ ಜಗತ್ತಿಗೆ ಸವಾಲಾಗಿರ್ತಕ್ಕಂಥ ಕೆಲವೊಂದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಸೊ ಎಲ್ಲೋ ಒಂದು ರೀತಿಯಲ್ಲಿ ನೋಡ್ತಾ ಹೋಗ್ತಾ ಇದ್ರೆ ಇಂಥವರ ಸೇವೆ ಇನ್ನೂ ಬೇಕು. ಈ ರೀತಿಯಾಗಿರ್ತಕ್ಕಂಥ ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಎಲ್ಲೆಲ್ಲೋ ಸುತ್ತಾಡಿ ಏನೇನೋ ನಾವು ಖರ್ಚು ಮಾಡಿರ್ತೀವಿ, ಟೈಮ್ ವೇಸ್ಟ್ ಆಗಿರುತ್ತೆ, ಮೆಂಟಲಿ ನಾವು ಡಿಪ್ರೆಸ್ ಕೂಡ ಆಗಿರ್ತೀವಿ, ಸ್ಟ್ರೆಸ್ ಬೇರೆ, ಆ ಒತ್ತಡದ ನಡುವೆ ಕೂಡ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಔಷಧಿ ಒಳ್ಳೆ ಕಡೆ ಸಿಗ್ತಾ ಇರುವಾಗ ಸೊ ಇವರ ಸೇವೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? It is a very positive step what he is doing. He is doing good service. But as a coming from the allopathic background, I would like to see a long-term benefits. Yes. It is early days ಅಂತ ಹೇಳ್ತೀವಿ. Because our ಪರಿಚಯ ಆಗಿದ್ದಾರೆ, of course, benefits ನೋಡಿದ್ದೀನಿ. Personal certain benefits have happened, no doubt about that. But for people to believe, yes, they will look at something called evidence ಅಂತ ಹೇಳ್ತೀವಿ. ಹೌದು. The evidence, of course, is the patient eventually. Our benefit that is the ultimate. But we have to monitor it over a period of time also. Yes. We call this follow-up period in Western so-called science anta heltaralla. And that is when we can come to a final conclusion. Right now things are looking very positive. The patients are getting good benefit. So let us keep with that and monitor it over a suitable. Service ಮುಂದುವರಿತಾ ಇರಲಿ. ಆಗ್ತಾ ಇರಲಿ. Let him not run away from it. ರೂಪ ಅವರು ಕೊನೆಯದಾಗಿ ಏನು ಇಷ್ಟಪಡ್ತೀರಮ್ಮ? ಗುರುಜಿಯವರಿಂದ ಬಹಳ ಜನಕ್ಕೆ ಒಳ್ಳೇದಾಗ್ತಿದೆ, ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಬಂದು ಹೇಳಿದ್ರೆ ಮತ್ತೆ ಎಲ್ಲರಿಗೂ ನಾವು ಜನಶ್ರೀ ಟಿವಿ ನೋಡಿ ನಮಗೂ ಗೊತ್ತಾಯ್ತು, ಹಾಗಾಗಿ 4 ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಅಭಿನಂದನೆ. ಥ್ಯಾಂಕ್ ಯು ರೂಪ ಅವರೇ. ಶೈಲ ಮೇಡಮ್, ಈಗ ಒಬ್ಬರು ಟೀಚರ್ ಆಗಿದ್ದುಕೊಂಡು ಕೂಡ ಬಹಳ ಒಲ್ಲದ ಮನಸ್ಸಿನಿಂದ ಹೋಗಿರ್ತೀರಿ. ಯಾಕಂದ್ರೆ ಊರು ತುಂಬಾ ಅಲೋಪತಿ ಮತ್ತೊಂದು ಮಗದೊಂದನ್ನ ಮಾಡ್ಕೊಂಡು ಆಮೇಲೆ ಇದೊಂದು ಪ್ರಯತ್ನ ಮಾಡೋಣ ಅಂತ ಕಲ್ಲೊಡೆಯೋ ನಿಟ್ಟಿನಲ್ಲೇ ಹೋಗಿರ್ತೀರಿ. ಸೊ ಇವತ್ತೇನಾಗ ಇಷ್ಟಪಡ್ತೀರಿ ಮೇಡಮ್? ನಾನು ಅದೇ ಸರ್, ಅವ್ರು ಅವತ್ತೇ ಹೇಳಿದ್ರು ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅಮ್ಮ ನೀನು 4 ಜನಕ್ಕೆ ಆಧಾರವಾಗಿರ್ಬೇಕು, ನೀನು ಬಂದ ಪಬ್ಲಿಸಿಟಿ ಬಂದು ಒಂದ್ 4 ಮಾತಾಡೋ ಜನಗೂ ಅನ್ಕೊಳ್ಳುತ್ತೆ. ನನ್ನಂತರ ಎಷ್ಟೋ ಜನ ಒದ್ದಾಡ್ತಾ ಇದಾರೆ, ಅವ್ರಿಗೆಲ್ಲ ಒಂದು ಸೊಲ್ಯೂಷನ್ ಬಾಬಾ ಅವ್ರ ಹತ್ರ ಸಿಗುತ್ತೆ. ಅವ್ರ ಕಾರ್ಯ ಹೀಗೆ ಮುಂದುವರಿಲಿ, ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಸರ್. ಎಸ್ ಬಾಬಾ ಅವರೇ, ಈಗ 2 ಬ್ರಾಂಚ್ಗಳು ಆಗ್ತಾ ಇದೆ. ಬೆಂಗಳೂರಿನವರು ಬಹುಶಃ ಮೈಸೂರಿಗೆ ಬರೋದು ಕಡಿಮೆ ಆಗುತ್ತೆ, ಬೆಂಗಳೂರಿನಲ್ಲಿ ನಿಮಗೆ ವಿಸಿಟ್ ಸಿಗ್ತಾ ಆಲ್ಮೋಸ್ಟ್. ಮತ್ತೆ ಹೊಸದಾಗಿರ್ತಕ್ಕಂಥ ಒಂದಿಷ್ಟು ಅಡಿಷನಲ್ ಕೂಡ ನೀವು ಮಾಡ್ತೀರಿ ಡೇರಿನ ಮೂಲಕ ಅಂತ ಹೇಳಿ. ಸೊ ನಾನು ಕೇಳ್ತಿರುವಂತ ಪ್ರಶ್ನೆ ಏನಂದ್ರೆ, ಜನ ನಿಮ್ಮನ್ನ ನಂಬ್ಕೊಂಡು ಬರ್ತಾರೆ, ಆ ನಂಬಿಕೆಯನ್ನ ಇಟ್ಕೊಳ್ಳೋದು. ಡಾಕ್ಟರ್ ಹೇಳಿದಾಗ ಒಂದಿಷ್ಟು ದಿನಗಳ ಕಾಲ ಫಾಲೋ ಅಪ್ ಮಾಡಿ. ಈಗ ಏನ್ ನೀವು ಮಾಡ್ತಾ ಇದ್ರಿ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸರ್ವಿಸ್ ಅನ್ನ ಮಾಡ್ತಾ ಇದ್ರಿ. ನಿರಂತರವಾಗಿ ಅವರು ಏನ್ ಮಾಡ್ತಾರೆ ಗೊತ್ತಾ, ವೇಟ್ ಮಾಡಕ್ ಆಗಲ್ಲ, ಕೆಳಗಡೆ ಹೋಗಿ ಹೆಂಡತಿ ಕೈದಿಂದ ಫೋನ್ ಮಾಡಿಸಿ, ನಮ್ ತಂದೆ ಅವ್ರಿಗೆ ಫೋನ್ ಬನ್ನಿ, ಅವ್ರ ಮಿಸಸ್ ಫೋನ್ ಮಾಡೋದು, ನಮ್ ಗಂಡ ಬಂದಿ ಬೆಳಗ್ಗೆ 7 ಗಂಟೆಗೆ ತಗೊಂಡಾಯ್ತು, ನೀವು ಈಗ ನನಗೆ ಕನ್ಸಲ್ಟ್ ಮಾಡಿಲ್ಲ ಅಂದ್ರೆ ಏನು ಅದೆಲ್ಲ ಟೈಟ್ ಮಾಡ್ಲಿಕ್ಕೆ ಬಹಳ ಒಂದು ಸ್ಪಾನಲ್ ಸಾಕು, ಬಹಳ ಬೇಗ ಟೈಟ್ ಆಗೋಗುತ್ತೆ. ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ ಅಲ್ವಾ? ಸೊ ನಿಮ್ಮ ಸರ್ವಿಸ್ ಹೀಗೆ ಮುಂದುವರಿತಾ ಇರಬೇಕು. ಸೊ ಡಾಕ್ಟರ್ ಹೇಳಿದಾಗೆ ನಿರಂತರವಾಗಿ ಈಗ ಒಳ್ಳೇದು ಅಂತ ಗೊತ್ತಾದಾಗ ಜನ ಹುಡ್ಕೊಂಡು ಬರ್ತಾರೆ. ಜನ ಮೌತ್ ಪಬ್ಲಿಸಿಟಿ ಅದ ಯಾವ ಪಬ್ಲಿಸಿಟಿನೂ ಇಲ್ಲೇ ಇವಾಗ ಅಲ್ವಾ? ಸೊ ಈ ಸರ್ವಿಸ್ ನಿರಂತರವಾಗಿರ್ಲಿ. ಓಕೆ, ಅಂತವರು ಪ್ರತಿ ನಿಮ್ಮ ವಿಸಿಟ್ ಅಲ್ಲೂ ಸಿಗ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಶೇಷ ಬಾಬಾ ಸಾಹಸ ಕಾರ್ಯಕ್ರಮ. ನಮಸ್ಕಾರ.